सच्चिदानन्दरूप शिवोऽहं शिवोऽहं। सद्गुरु श्री साधु निश्चलदास जी महाराज की जय। सद्गुरु श्री पंडित पीताम्बर जी महाराज की जय। सद्गुरु श्री शरणबसव स्वामी जी महाराज की जय। जय मंगलम जय नमः पार्वती पति शिव हर हर ಮಹಾದೇವ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಈಗ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಶುದ್ಧ ಬ್ರಹ್ಮೇಶ ಸದ್ಗುರುರಾದ ಶ್ರೀ ಪ್ರಕಾಶ್ ಕಂಬಿ ಗುರುಗಳು ಪ್ರಾಸ್ತಾವಿಕವಾಗಿ ನಮ್ಮ ನುಡಿಗಳನ್ನು ಹೇಳಬೇಕಾಗಿ ಕೇಳಿಸ್ತಾರೆ. ಓಂ ಶ್ರೀ ಸದ್ಗುರು ಶುದ್ಧ ಬ್ರಹ್ಮಣೇ ನಮಃ. ವೇದಾಂತ ಪ್ರವಚನ ಮಾಲಿಕೆ 2 ಮಹಾಲಿಂಗರಂಗರ ಅನುಭವಾಮೃತ. ಈ ಗ್ರಂಥವನ್ನು ಆಧರಿಸಿ ಶುದ್ಧ ಪರಮನಿಷ್ಠ ಶ್ರೋತ್ರಿಯ ಪರನಿಷ್ಠ ಸದ್ಗುರು ಶ್ರೀ ಶಂಕರ ಭಟ್ಟ ಅಗ್ನಿಹೋತ್ರಿಯವರ ಉಪನ್ಯಾಸಗಳನ್ನ ಗ್ರಂಥ ರೂಪದಲ್ಲಿ ನೀಡಿರತಕ್ಕಂಥ ಶ್ರೀ ಗಣಪತಿ ಭಟ್ಟ ಅಗ್ನಿಹೋತ್ರಿ ಹಾಗೂ ಸದ್ಗುರು ಶ್ರೀ ಶಂಕರ ಭಟ್ಟ ಅಗ್ನಿಹೋತ್ರಿಯವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ತೋರಿಸ್ತಾ, ಇವತ್ತು ಗ್ರಂಥವನ್ನ ಪ್ರಕಾಶನ ಮಾಡಿದಂತ ಶಿವೋಹಂ ಪ್ರಕಾಶನ ಹುಬ್ಬಳ್ಳಿ ಗುರು ಕೂಡ ಅನಂತ ಶರಣಾರ್ಥಿಗಳನ್ನು ತೋರಿಸ್ತಾ, ಇವತ್ತಿನ ಈ ಒಂದು ಪ್ರವಚನ ಮಾಲಿಕೆ 2ರಲ್ಲಿ ಪ್ರವೇಶ ಮಾಡೋಣ. ನಿನ್ನೆ ದಿವಸ ಸಾಕಷ್ಟು ಹೇಳ್ಕೊಟ್ರು. ವಿಶೇಷ ನಮ್ಮಲ್ಲಿ ಅಪೇಕ್ಷೆ ಇರ್ತಕ್ಕಂಥದ್ದು ಅಂದ್ರೆ ಅಪೂರ್ಣ ಇದ್ದವರು ಆ ಹಿಂದಿನ ನಾವು ಏನ್ ಧರ್ಮ ಕರ್ಮಗಳನ್ನ ಮಾಡಬೇಕು. ಪಾರಮಾರ್ಥಿಕವಾಗಿ ಅವು ಧರ್ಮಗಳು, ಆದರೆ ವ್ಯಾವಹಾರಿಕವಾಗಿ ಅವು ಸತ್ಯ ಧರ್ಮಗಳೇ ಅಂತಕ್ಕಂಥದ್ದು. ಪಾರಮಾರ್ಥಿಕ ನೋಡಿದ್ರೆ ಅವೆಲ್ಲ ಅಧರ್ಮಗಳೇ, ಆದರೆ ವ್ಯಾವಹಾರಿಕವಾಗಿ ನೋಡಿದ್ರೆ ಸತ್ಯ ಧರ್ಮ ಅಂತ ಅನಿಸ್ತವೆ. ಆದ್ರೆ ಅದರ ಮುಂದೆ ಹಂತ ಹಂತವಾಗಿ ನಾವು ಹೋಗ್ತಾ ನಾವು ಪಾರಮಾರ್ಥಿಕವಾಗಿ ದೋಷ ಆದಾಗ ಅವೆಲ್ಲವನ್ನ ಬಿಟ್ಟು ಮಾಮೇಕ ಶರಣಂ ಪ್ರಜಾ ಅಂತಾಗೆ ಆ ಭಗವಂತನಿಗೆ ಶರಣ ಹೋಗ್ಬೇಕು ಅಂತಕ್ಕಂಥದ್ದು. ಅದಕ್ಕೆ ನಾವು ನಿನ್ನೆ ದಿವಸ ವಿಶೇಷವಾಗಿ ನಾವು ಇದನ್ನೇ ತಿಳ್ಕೊಂಡಿದ್ದೀವಿ. ಯಾವುದು ನಮ್ಮ ಸಂಸಾರ, ಗಂಡ ಹೆಂಡತಿ, ಮಕ್ಕಳು, ಇವೇ ನಾವು ಧರ್ಮ ಅಂತ ತಿಳ್ಕೊಂಡಿದ್ವಿ, ಇವೇ ಅಂತ ತಿಳ್ಕೊಂಡಿದ್ವಿ. ಆದರೆ ನಿಜವಾದ ಚೇತನ ಅಂತಕ್ಕಂಥದ್ದರ ಬಗ್ಗೆ ಏನೇರು ಮಾಡಿಕೊಟ್ಟರುಗಳು. ಅದಕ್ಕೆ ಈ ಒಂದು ಗಂಡ ಹೆಂಡತಿ ಮಕ್ಕಳು ಇವೆಲ್ಲದರ ಮತ್ತೆ ಒಂದು ದೇಹ ಅಂತೇಳಿ ದೇಹ ಅದಲ್ಲ, ಆ ದೇಹ ಪಾರಮಾರ್ಥಿಕ ಇಲ್ಲವೇ ಇಲ್ಲ, ಅದು ಕಲ್ಪಿತ ಅಂತಕ್ಕಂಥದನ್ನ ನಾವು ನಿನ್ನೆ ಮನಗಾಗ್ತೀವಿ. ಅಂದ್ರೆ ಆ ಒಂದು ಅಧರ್ಮ ಬಿಡಬೇಕು ಅಂತಕ್ಕಂಥದ್ದು. ನಾವು ಅದಕ್ಕೆ ಅಧರ್ಮ ಅಂತ ಯಾವ ನಾವೇನ್ ಧರ್ಮ ಅಂತ ತಿಳ್ಕೊಂಡು ಅವು ನಿಜವಾಗ್ಲೂ ಅಧರ್ಮ ಅಂತ ಈ ಹೊತ್ತಿಗೆ ಪ್ರವೇಶ ಆದಾಗ, ಅವತರ ಮಟ್ಟಕ್ಕೆ ಹೋದಾಗ ಅಲ್ಲಿ ಆ ಮಟ್ಟಕ್ಕಿದ್ದಾಗ ಅವು ಧರ್ಮಗಳೇ. ಆದರೆ ಅದರಿಂದ ಒಂದು ಮೆಟ್ಟಲ್ಲಿ ನಾವು ಮೇಲೆ ಬಂದಾಗ ಅವು ಅಧರ್ಮಗಳಾಗಬೇಕು, ಅವನು ಬಿಡಬೇಕು ಅಂತ. ಇಲ್ಲೇನಪ್ಪಾ ಅಂದ್ರೆ ಭಾಷೆಯ ಲೋಪವಾಗಿದೆ ಅಂತಕ್ಕಂಥದ್ದು. ನಾವು ಈಗ ನಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ತೀವಿ, ಆದ್ರೆ ನನ್ನ ಮೂಲ ಸ್ವರೂಪ ಏನಿದೆ ಅಂತಕ್ಕಂಥದ್ದು ಮರೆತಿದ್ದೀವಿ ಅಂತ. ನಾನು ಸದ್ರೂಪ ಅಂತಕ್ಕಂಥದ್ದು ನಾನು ಎಲ್ಲಾ ಕಾಲದಲ್ಲಿರೋನು, ಆದ್ರೂ ಕೂಡ ಅದನ್ನ ಮರೆತ ನಾವು ಬರ್ತಡೆ ಅಂತ ಬರ್ತಡೆ ಅನ್ಕೋತೀವಿ. ಆದ್ರೆ ಅದು ಯಾವ್ದ್ರ ಬರ್ತಡೆ ಅಂದ್ರೆ ಅದು ದೇಹದ ಬರ್ತಡೆ ಅಂತ ಅನ್ಕೋದಷ್ಟೇ. ಬರ್ತಡೆ ಹೌದು, ಆದ್ರೆ ದೇಹದ ಹುಟ್ಟಿದೆ ಯಾವಾಗ ಅಂತಕ್ಕಂಥದ್ದು. ಅದಕ್ಕೆ ಆ ರೀತಿಯಾಗಿ ನಾವು ಚೇತನದ ಬಗ್ಗೆ ತಿಳ್ಕೊಳ್ಬೇಕಾಗಿದೆ ಅಂತಕ್ಕಂಥದ್ದನ್ನ ಗೋಳಿನರು ಮಾಡಿಕೊಟ್ರು. ಆ ಚೇತನ ಏನಪ್ಪಾ ಅಂದ್ರೆ ಅದು ಹುಟ್ಟುವುದಿಲ್ಲ, ಸಾಯುವುದಿಲ್ಲ ಅಂತಕ್ಕಂಥದ್ದು. ವಿಶೇಷವಾಗಿ ಒಂದು ದೃಷ್ಟಾಂತವನ್ನು ಕೊಡಬೇಕು. ಸಾವಿತ್ರಿ ಮತ್ತು ಅರವಿಂದರ ಒಂದು ಗ್ರಂಥಮಾಲೆಯಲ್ಲಿ ಸಾವಿತ್ರಿ ಅಂತಕ್ಕಂಥ ಗ್ರಂಥದ ಬಗ್ಗೆ ನಮಗೆ ವಿಶೇಷವಾಗಿ ನೋಡಂತೇಳಿ ಗುರುಗಳು ಹೇಳ್ತಾರೆ. ಹಿಂದೆ ಏನಪ್ಪಾ ಅಂದ್ರೆ ಇಂದ್ರಿಯ ಧರ್ಮ, ಅಂಧತ್ವ, ಮಂದತ್ವ, ಪಟ್ಟುವ ಅಂತಕ್ಕಂಥದ್ದು ಅಂದ್ರೆ ಬಿಂಬಕ್ಕೆ ನಾವು ಶರಣಾಗಬೇಕು. ಮೂಲ ನಾವು ಪ್ರತಿಬಿಂಬ ನೋಡಿ ಅಲ್ಲೇನೆ ನಿಂತಿದ್ವಿ. ಮೂಲ ನಾವು ಆ ಪ್ರತಿಬಿಂಬದಿಂದ ತ್ಯಾಗ ಮಾಡಿ ನಾವು ಬಿಂಬಕ್ಕೆ ಅಲ್ಲಿ ಲಕ್ಷ್ಯ ಕೊಡಬೇಕು. ಆ ಒಂದು ಲಕ್ಷ್ಯಾರ್ಥದ ಏನದಲ್ಲ ಆ ಕಡೆ ನಾವು ಗಮನ ಕೊಟ್ಟರೆ ಸಾಧ್ಯ ಆಗ್ತದೆ. ಅಂದ್ರೆ ಸ್ವರೂಪದಿಂದ ಅಂದ್ರೆ ಆತ್ಮದಿಂದ ನಾವು ಆತ್ಮವನ್ನ ನಾವು ಏನ ನೋಡಿದ್ರು ಆತ್ಮದಿಂದ ಆತ್ಮವನ್ನೇ ನೋಡ್ಬೇಕು. ಅಂದ್ರೆ ಸ್ವರೂಪದಿಂದ ಸ್ವರೂಪವನ್ನೇ
ನಮ್ಮ ನಿಜ ಸ್ವರೂಪ ಈ ಬುದ್ಧಿಯನ್ನೂ ಮೀರಿ ಆಚೆಗೆ ಇದೆ ಹೊರತು ಈಚೆಗೆ ಇಲ್ಲ ಅಂತಕ್ಕಂಥದ್ದು. ನಾನು ಎಂದ್ರ ಬಗ್ಗೆ ಅನಿಸ್ತಾ ಇದೆ ಅಷ್ಟೇ ಹೊರತದು ಮತ್ತೇನು ಅಲ್ಲ. ಆದ್ರಿಂದ ಇವತ್ತಿನ ಒಂದು ಮತ್ತೆ ಅದರ ಮುಂದಿನ ವಿಷಯ ನೋಡೋದಾದ್ರೆ, ಆದ್ರಿಂದ ಇವೆಲ್ಲವನ್ನ ಬಿಡು ಅಂತ ಭಗವಂತ ಹೇಳ್ತಾನೆ. ಇವೆಲ್ಲವೂ ಅಂತಂದ್ರೆ ಯಾವುವು? ಈ ಹಿಂದಿನ ಧರ್ಮವನ್ನು ಹೇಳಿದ್ರು. ಯಾವ ಧರ್ಮಗಳು? ದೇಹ ಧರ್ಮ, ಇಂದ್ರಿಯ ಧರ್ಮ, ಅಂತಃಕರಣ ಧರ್ಮ, ಅಹಂಕಾರ ಧರ್ಮ. ಹೌದಾ? ದೇಹ ಧರ್ಮ, ಇಂದ್ರಿಯ ಧರ್ಮ, ಅಂತಃಕರಣ ಧರ್ಮ, ಅಹಂಕಾರ ಧರ್ಮ, ಇವೆಲ್ಲವೂ ಇವು ಧರ್ಮವೇ. ಇವೆಲ್ಲ ಧರ್ಮವನ್ನು ಬಿಟ್ಟು ಮಾಮೇಕಂ ಶರಣಂ ವ್ರಜ. ಏನಮ್ಮ? ಮನಸ್ಸಿನ ಧರ್ಮ. ಅದೇ ಅಂತಃಕರಣದ್ರೆ ಮತ್ ಬಂತಲ್ಲ ಅದ್ರಾಗ. ದೇಹ ಧರ್ಮ, ಇಂದ್ರಿಯ ಧರ್ಮ, ಅಂತಃಕರಣ ಧರ್ಮ, ಅಹಂಕಾರ ಧರ್ಮ ಇವೆಲ್ಲ ಬಂದಿವೆ. ಇವೆಲ್ಲವನ್ನೆಲ್ಲ ಬಿಟ್ಟು ಮಾಮೇಕಂ ಶರಣಂ ವ್ರಜ, ಅಖಂಡ ಅದ್ವೈತ ರೂಪನಾದಂತಹ ಏಕಮೇವ ಅದ್ವಿತೀಯ ಸ್ವರೂಪನಾಗಿರ್ತಕ್ಕಂತಹ ದೇಹಾದಿ ಪ್ರಪಂಚ ಸಂಬಂಧವು ಏನೂ ಇಲ್ಲದೆ ನಿರ್ಲಿಪ್ತವಾಗಿದ್ದಂತಹ ನನಗೆ ಶರಣು ಬಾ ಅಂತ ಹೇಳಿ ಹೇಳ್ತಾನೆ. ಯಾರು ಹೇಳ್ತಾರೆ ಅಂತಂದ್ರೆ ಆತ್ಮನೇ ನಾನು ಅಂತ ತಿಳಿದುಕೋ ಅಂತ. ಅಂದ್ರೆ ನನಗ ಅವರೇ ಹೇಳ್ತಾರೆ ಎಲ್ಲವನ್ನ ಅಂದ್ರೆ ಮಾಮೇಕಂ ಶರಣಂ ವ್ರಜ ಅಂತಂದ್ರೆ ಅಖಂಡ ಅದ್ವೈತ ರೂಪನಾದಂತ ಏಕಮೇವ ಅದ್ವಿತೀಯ ಸ್ವರೂಪನಾದಂತ ದೇಹಾದಿ ಪ್ರಪಂಚ ಸಂಬಂಧವು ಏನೂ ಇಲ್ಲದೆ ನಿರ್ಲೇಪನಾಗಿದ್ದಂತ ನನಗೆ ಶರಣು ಬಾ ಅಂತ ಹೇಳ್ತಾನೆ. ಹಾಗಿದ್ದವನು ಯಾರು? ಹಾಗಿದ್ದವನು ಅಂದ್ರೆ ಆತ್ಮನೇ ನಾನು ಅಂತ ತಿಳಿದುಕೋ ಅಂತ. ಈ ಶ್ಲೋಕಕ್ಕೆ ಈ ಅರ್ಥ ಅಂತ ಅವ್ರು ಹೇಳಿದ್ರಲ್ಲ. ಈ ಶ್ಲೋಕಕ್ಕೆ ಇನ್ನೊಂದು ವಿಶೇಷ ಅರ್ಥವೇ ಇದೆ ಅಂತಕ್ಕಂಥದ್ದು. ಆ ಅರ್ಥ ಏನಪ್ಪಾ ಅಂತಂದ್ರೆ ಎಲ್ಲ ಧರ್ಮವನ್ನು ಬಿಟ್ಟು ಬಿಡು. ಯಾವ ಧರ್ಮವನ್ನ? ಇನ್ನೇನು ಅಂತಃಕರಣ ಧರ್ಮದವಲ್ಲ, ಇನ್ನ ಈ ಕರ್ಮ ಸಿದ್ಧಾಂತ ಧರ್ಮಗಳಿದಾವಲ್ಲ, ಎಲ್ಲ ಧರ್ಮಗಳನ್ನ ಬಿಟ್ಟು ಮಾಮೇಕಂ ಶರಣಂ ವ್ರಜ, ಅಖಂಡ ಅದ್ವೈತ ರೂಪನಾದಂತ ಏಕಮೇವ ಅದ್ವಿತೀಯ ಸ್ವರೂಪನಾದಂತ ದೇಹಾದಿ ಪ್ರಪಂಚವು ಇನ್ಯಾವುದು ಸಂಬಂಧವು ಏನೂ ಇಲ್ಲದೆ ನಿರ್ಲೇಪನಾಗಿದ್ದಂತ ನನಗೆ ಶರಣು ಬಾ ಅಂತ. ಅಂತಂದ್ರೆ ನಾವೇನ್ ಮಾಡ್ತೀವಿ? ನಾವು ಮತ್ತ ಕೃಷ್ಣ ಮತ್ತು ಅರ್ಜುನ ಕಡೆ ಲಕ್ಷ್ಯ ಉಂಟಾಗ್ತದೆ. ಅದಕ್ಕೆ ನಾವೆಲ್ಲ ಲಕ್ಷ್ಯ ಕಡೆ ವಹಿಸಬೇಕಂತಂದ್ರೆ ನಮ್ಮ ಆತ್ಮ, ಜೀವ ಮತ್ತು ಆತ್ಮ. ಅದಕ್ಕ ಹೇಳ್ತಾರೆ ಮುಂದೆ ಆತ್ಮನೇ ನಾನು ಎಂದು ತಿಳಿದುಕೋ ಅಂತ. ಈ ಶ್ಲೋಕಕ್ಕೆ ಅರ್ಥ ವಿಶೇಷ ಅರ್ಥ ಇದೆ. ಹೇಳ್ತು ನಾನು ಆತ್ಮ, ಅಹಂ ಬ್ರಹ್ಮಾಸ್ಮಿ, ನಾನು ಆತ್ಮನಿದ್ದೇನೆ. ಈಗ ಅವನ ಸಂಬಂಧ ಇಲ್ಲ. ಅವು ಅವತರದ್ದು ಇದ್ದದು ಧರ್ಮದು. ಅದು ಇಲ್ಲಿ ನನ್ನ ಇರ್ತದ ಅವೆಲ್ಲ ಅಧರ್ಮ. ನಿಜವಾದ ಧರ್ಮ ಯಾವುದು? ಇಲ್ಲಿ. ಇದಕ್ಕೆ ನನ್ನ ಶರಣ ಬಾ, ಆತ್ಮಕ್ಕೆ ನಿನ್ನ ಶರಣ ಹೋಗು, ಆತ್ಮನೇ ನೀನಂತ ತಿಳ್ಕೋ ಅಂತ ಅರ್ಥ. ಬಹಳ ಸಮಂಜಸವಾಗಿ ಆಗ್ತದೆ ಅದು. ಅದಕ್ಕ ಬಹಳ ಅದ್ಭುತವಾಗಿ ಸಮಂಜಸವಾಗಿ ಆಗ್ತದೆ. ಇರ್ಲಿ, ಆ ಅರ್ಥವೂ ಇರ್ಲಿ, ಅದನ್ನು ತಿಳಿದುಕೊಡ್ರಿ ಅಂತ. ಅದು ತಿಳಿದಿರ್ಬೇಕು. ಯಾವುದು? ಅಂತಃಕರಣ ಧರ್ಮ ಅಂತಂದ್ರೆ ಏನು, ಅಹಂಕಾರ ಧರ್ಮ ಅಂತಂದ್ರೆ ಏನು. ಗುರುಗಳು ಹೇಳಿದ್ರು ನಿನ್ನೆ, ಪ್ರತಿಯೊಂದು ಧರ್ಮ, ಒಬ್ಬ ರೈತನಿಗೆ ಧರ್ಮ ಇರ್ತದ, ಒಬ್ಬ ಪುರೋಹಿತನಿಗೆ ಧರ್ಮ ಇರ್ತದ, ಒಬ್ಬ ವ್ಯಾಪಾರಸ್ಥರ ಧರ್ಮ ಅಂತ ಇರ್ತದೆ. ಎಲ್ಲಕ್ಕೂ ಎಲ್ಲ ಪ್ರತಿಯೊಂದು ಏನೇನ್ ನಾವು ವೃತ್ತಿ ಮಾಡ್ತೀವಿ ಎಲ್ಲಕ್ಕೊಬ್ಬರು ಒಂದೊಂದು ಧರ್ಮ ಅಂತ ಇರ್ತದ. ಆ ಧರ್ಮವು ಇರ್ಲಿ, ಅವನೇನು ಬಿಟ್ಟು ಬಿಡ್ಬೇಡ್ರಿ, ಅವ್ರು ತಿಳ್ಕೊಳ್ಳಿ, ಅದ್ರ ಜ್ಞಾನ ಇರ್ಲಿ. ಆದ್ರೆ ಇದು ತಿಳ್ಕೊಂಡಿರ್ಬೇಕು ಅಂತ. ಆ ಅರ್ಥವಿರ್ಲಿ, ಅದನ್ನು ತಿಳ್ಕೊಡ್ರಿ ಮತ್ತು ಇದನ್ನೂ ತಿಳ್ಕೊಡ್ರಿ ಅಂತ. ಇದು ಕೇವಲ ಏನಪ್ಪಾ ಅಂದ್ರೆ ಈಗ ಹೇಳಿದ ನಾನು ಅರ್ಥ ಏನದು? ಇದು ಕೇವಲ ವಿವೇಕದಿಂದ ವಿಚಾರದಿಂದ ತಿಳಿಯಬಹುದಂತ ಅರ್ಥ. ಇಲ್ಲೇನ್ ಬೇಕು? ವಿವೇಕ ವಿಚಾರ ಬೇಕು. ಮತ್ತು ವಿವೇಕತೆ ವಿಚಾರ ಇರ್ಲಿಲ್ಲ ಅಂತಂದ್ರ ಅರ್ಥ ಆಗುದಿಲ್ಲ. ಮತ್ತ ನಾವೇನ್ ಹೇಳ್ತೀವಿ? ಅದೇ ಯಾವುದು? ಇಂದ್ರಿಯ ಧರ್ಮ
ಅಂತಕ್ಕನ ಧರ್ಮ, ಆ ಧರ್ಮ, ಈ ಧರ್ಮ ಅದಷ್ಟೇ ಗೊತ್ತಾಗ್ತದೆ. ಯಾಕ ನಮ್ಗ ಬೇರ್ಪಡಿಸಿ ನೋಡುವಂತ ನಮ್ಮಲ್ಲಿ ಅಂತ ಒಂದು ಶಕ್ತಿ ಇರೋದಿಲ್ಲ, ಅಂದ್ರೆ ವಿವೇಕತೆ ಇರೋದಿಲ್ಲ. ಅದಕ್ಕೆ ಇಲ್ಲೇನ್ ಬೇಕು, ಕೇವಲ ವಿವೇಕ ಇದ್ದವ್ರಿಗೆ ಮಾತ್ರ ಇದು ಅರ್ಥ ಆಗ್ತದಂತ. ಅದಕ್ಕೆ ಇದು ಕೇವಲ ವಿವೇಕದಿಂದ ವಿಚಾರ ತಿಳಿಯಬಹುದಂತ ಅರ್ಥ ಇದು. ಅಲ್ಲಿ ಮೊದಲಿನ ಅರ್ಥದಲ್ಲಿ ವಿಚಾರಕ್ಕೆ ವಿವೇಕಕ್ಕೆ ಅಷ್ಟೊಂದು ಏನು ಆಸ್ಪದನೆ ಇಲ್ಲಲ್ಲಿ. ಇಲ್ಲಿ ಏನಪ್ಪಾ ಅಂದ್ರೆ ವಿವೇಕ ಮತ್ತು ವಿಚಾರಕ್ಕೆ ಒಂದಿಷ್ಟು ಕೆಲಸದ ಇಲ್ಲಿ ಅಂತ. ಅದಕ್ಕೆ ನೀವು ಮಾಡುವುದು ಮುಟ್ಟುವುದು ಎಂದೇ ಇದೆ. ನೀವೇನ್ ತಿಳ್ಕೊತ್ರಿ, ಅಲ್ಲಿ ಮಾಡುವುದು ಮುಟ್ಟುವುದು ಅದೇ ಧರ್ಮ ಅಂತ ತಿಳ್ಕೊಂಡ್ರಿ. ಅವುಗಳಿಗೆ ಧರ್ಮ ಅಂತ ಹೇಳಿ ಹೆಸರು ಕೊಟ್ಟಿದ್ದಾರೆ. ಅವಕ್ ಅಂತ ಧರ್ಮ ಇಂಥ ಧರ್ಮ ಹೆಸರು ಕೊಟ್ಟಿದ್ದಾರೆ. ಅವಕ್ ನಾಮರೂಪಗಳಿದ್ದಾವ. ಅವ ಧರ್ಮ, ಅದು ಮುಟ್ಟುದು, ನಾವು ನೋಡುದು ಅದ ಧರ್ಮ ಅಂತ ತಿಳ್ಕೊಂಡಿದ್ದೆ ನಾವು. ಇಲ್ಲೇನು ವಿವೇಕ ವಿಚಾರ ಅಂತ ಇದು ಸೂಕ್ಷ್ಮದ. ಅಂದ್ರೆ ಅಲ್ಲಿ ನಾವು ಕೇವಲ ಸ್ಥೂಲಿಂದ ಮಾತ್ರ ನೋಡ್ತೀವಿ. ಇಲ್ಲಿ ಸ್ಥೂಲಿಂದ ಸೂಕ್ಷ್ಮದೆಡೆಗೆ ಆಧ್ಯಾತ್ಮ ಹೊರಡ್ತಾ ಇದ್ದೀವಿ ನಾವು ಪ್ರವಾಸ. ಈ ಪ್ರವಾಸದಲ್ಲಿ ಸೂಕ್ಷ್ಮ ಮಾಡ್ತಾ ಇದ್ದೀವಿ ಮತ್ತು ಸೂಕ್ಷ್ಮವನ್ನ ಸೂಕ್ಷ್ಮಂದ್ರೆ ತಿಳಿಬೇಕು ಅಂತ. ಅದಕ್ಕೆ ವಿಚಾರಕ್ಕೆ ವಿವೇಕಕ್ಕೆ ಅಷ್ಟೊಂದು ಆಸ್ಪದ ಇಲ್ಲ. ಅದಕ್ಕ ಮೊದಲಿನ ಅರ್ಥದಲ್ಲಿ ಅದಕ್ಕೆ ನೀವು ಮಾಡುವುದು ಮುಟ್ಟುವುದು ಎಂದೇ ಇದೆ ಅಲ್ಲಿ. ಅದಕ್ಕೆ ಅವುಗಳಿಗೆ ಧರ್ಮಗಳು ಅಂತ ಹೆಸರು ಕೊಟ್ಟಿದ್ದಾರೆ. ಅವೆಲ್ಲವನ್ನ ಬಿಡು ಎಂದೇ ಅವನು ಹೇಳ್ತಾನೆ ಅಂತ. ಅಂತ ಹೇಳಿಲ್ಲ, ಅವನೆಲ್ಲವನ್ನ ಬಿಟ್ಟು ಬಿಡು. ಯಾಕಂತಂದ್ರೆ ನಮ್ಮ ನಿಜವಾದ ಸ್ಥಿತಿ ನಾವ್ ಏನಿದ್ದೀವಿ, ನಾವ್ ಹೇಗಿದ್ದೀವಿ, ನಮ್ ಯಾವ ಪಾಪ ಪುಣ್ಯಗಳು ಇಲ್ಲ, ನಮ್ಗೆ ಎಲ್ಲವೂ ರಹಿತವಾಗಿದ್ದೆ ನಾವು. ಪಾಪ ಪುಣ್ಯ ರಹಿತವಾಗಿದ್ದಂತಹ ಸ್ಥಿತಿ ನಮ್ಮದು. ನಮ್ಮ ನಿಜವಾದ ಸ್ಥಿತಿ ಅದು ಆತ್ಮ. ಆತ್ಮಕ್ಕೇನಾದ್ರೂ ಅದಾವನ್ರಿ? ಏನೂ ಇಲ್ಲ. ಅದಕ್ಕೆ ಯಾವ್ದು ಪಾಪ ಇಲ್ಲ, ಪುಣ್ಯ ಇಲ್ಲ, ಹುಟ್ಟಿಲ್ಲ, ಸಾವಿಲ್ಲ, ಏನೂ ಇಲ್ಲ. ಅದ್ ಹೇಗಿದಪ್ಪ ಅಂದ್ರ ನಿರ್ಲೇಪ, ಅಖಂಡ ಅದ್ವೈತ ರೂಪನಾದಂತ, ಏಕಮೇವ ಅದ್ವಿತೀಯ ಸ್ವರೂಪನಾದಂತ ದೇಹಾದಿ ಪ್ರಪಂಚವುಳ್ಳಂತ ನನಗೆ ಶರಣ ಅಂತ ಹೇಳ್ತಾನಲ್ಲ, ಅದು ಆತ್ಮ. ಅದೇ ಆತ್ಮ. ಅದೆಲ್ಲದ ನಮ್ಮಲ್ಲೇ ಇದೆ. ಆತ್ಮನಲ್ಲಿ ನಮ್ಮ ನಿಜ ಸ್ವರೂಪದಲ್ಲಿ ಪುಣ್ಯವಾಗಲಿ ಪಾಪವಾಗಲಿ ಯಾವುದೂ ಇಲ್ಲ. ಮತ್ತೆ ಅವೆಲ್ಲ ಇವೆ ಅಂತ ಹೇಳ್ತಾ ಇದ್ದಿಲ್ಲ, ನಾವು ತಿಳಿದಿದ್ದೇವೆ. ಶಾಸ್ತ್ರ ಹೇಳೋರು ಕೂಡ ಹೇಳ್ತಾರಲ್ಲ, ಹೌದು, ಅವು ಆತ್ಮನ ಧರ್ಮಗಳಲ್ಲ, ಅನಾತ್ಮ ಧರ್ಮಗಳು. ಅವೆಲ್ಲ ಅನಾತ್ಮ ಧರ್ಮಗಳು ಎಂದು ಇಷ್ಟು ಹೊತ್ತಿಗೆನವರೆಗೆ ನಾವೆಲ್ಲ ತಿಳ್ಕೊಂಡು ಬಂದಿವಲ್ಲ. ಈಗ ಇಂದ್ರಿಯ ಧರ್ಮಗಳು ಮನುಷ್ಯನ ಧರ್ಮ, ಈ ನಾನು ಅನ್ನೋಣ ಮತ್ತು ಜೀವನ ಧರ್ಮಗಳ ಹೊರತು ನಮ್ಮ ಮೂಲ ಸ್ವರೂಪ ಅಲ್ಲ ಅಂತಕ್ಕಂಥವು. ಯಾರು ನಾನು ಅಂದ್ರೆ ಇಂದ್ರಿಯ ಧರ್ಮ ಮನುಷ್ಯನ ಧರ್ಮ ಅಂತ ಏನ್ ಹೇಳ್ತಾನಲ್ಲ, ಈ ಧರ್ಮಗಳೇ ಹೊರತು ಈ ಮೂಲ ಸ್ವರೂಪ ಧರ್ಮಗಳಲ್ಲಿವು. ಯಾವು ಇವು ಅಂತಕ್ಕನ್ನದ ಧರ್ಮ ಆಗಲಿ, ಇಂದ್ರಿಯ ಧರ್ಮ ಆಗಲಿ, ಅಹಂಕಾರ ಧರ್ಮ ಆಗಲಿ, ದೇಹ ಧರ್ಮ ಅಂತ ಹೇಳ್ತಲ್ಲ, ಇವ್ಯಾವು ಮೂಲ ಸ್ವರೂಪ ಧರ್ಮ ಅಲ್ಲವೇ ಅಲ್ಲ ಅಂತ. ಅದಕ್ಕ ಅದನ್ನ ವಿಂಗಡಿಸಿ ತಿಳಿದುಕೊಂಡ್ರೆ ಶ್ರವಣಕ್ಕೆ ಅದೊಂದು ಉಪಯುಕ್ತವಾದಂತ ಸಾಧನವಾದೀತು ಅಂತ. ಅದಕ್ಕೊಂದಿಷ್ಟು ಅದನ್ನ ವಿವೇಕದಿಂದ ವಿಚಾರ ಮಾಡಿ ಅದನ್ನು ತಿಳಿದುಕೊಂಡ್ರೆ ನಮ್ಮ ಒಂದು ಶ್ರವಣಕ್ಕೆ ಅದು ಮುಂದಿನ ಒಂದು ಸ್ಟೆಪ್ ಇರ್ಲಿಕ್ಕೆ ನಮಗೆ ಅನುಕೂಲವಾದೀತು ಅಂತ ಹೇಳ್ತಾರೆ. ಇನ್ನು ಮತ್ತೆ ಹೇಳ್ತಾರೆ ಏನಪ್ಪಾ ಅಂತಂದ್ರೆ, ಈಗ ನೋಡಿ ನಮ್ಮ ವ್ಯವಹಾರನ್ನೇ ತೆಗೆದುಕೊಳ್ಳೋಣ, ಅದೊಂದಿಷ್ಟು ನೆನಪು ತೆಗೆದುಕೊಳ್ಳೋಣ. ನಮ್ಮ ವ್ಯವಹಾರ ಮಾಡ್ತೀವಿ ನಾವು, ಆ ವ್ಯವಹಾರ ಜಗತ್ತಲ್ಲೇ ಒಂದಿಷ್ಟು ತೆಗೆದುಕೊಳ್ಳೋಣ. ಏನು ನಾವು ಮಾಡ್ತೀವಿ, ಅವನು ಕೀಳಿದ್ದಾನೆ, ಅವನು ಕೀಳು ಕುಲದವನು, ಅವನು ಶ್ರೇಷ್ಠ ಕುಲದವನು ಹೇಳ್ತೀವಿ ನಾವು. ಅವ್ನು ಶ್ರೇಷ್ಠ ಕುಲದವನು, ನಮ್ಮ ಕುಲ ಇದೆ, ನಾವು ಶ್ರೇಷ್ಠ ಕುಲ ಹುಟ್ಟಿದೀವಿ, ಅವ್ರು ಹಾಗೆ ಇವ್ರು ಹೀಗೆ, ಅವನು ಬುದ್ಧಿವಂತನಿದ್ದಾನೆ, ಇವನು ದಡ್ಡನಿದ್ದಾನೆ, ಈಗೆಲ್ಲ ನಾವು ಮಾತಾಡ್ತೇವಲ್ಲ, ಕೇಳ್ತೇವಲ್ಲ, ಅದನ್ನ ಆಚರಿಸ್ತೇವಲ್ಲ ನಾವು. ಅದಕ್ಕೆ ಈ ಪದಗಳನ್ನ ಮೇಲಿಂದ ಮೇಲೆ ನಾವೆಲ್ಲ ಕೇಳ್ತಿರ್ತೀವಿ, ಉಪಯೋಗ ಮಾಡ್ತೀವಿಲ್ಲೋ? ಮಾಡ್ತೀವಿ ಮಾಡ್ತೇವಷ್ಟೇ. ಮಹಾಲಿಂಗರಂಗರ ಮಹಾನುಭಾವ ಏನ್ ಮಾಡ್ತಾರಂದ್ರೆ ಇಲ್ಲಿ ಬಹಳ ಅದ್ಭುತ ವಿಷಯಕ್ಕೊಂದ ವಿಚಾರ ಕೊಡ್ತಾರೆ ಅವರು. ಏನಂದ್ರ ಈ ವಿಚಾರನ ಯಾವ ಕಡೆ ನಮಗೆ ಬರೋಳ್ತಾರಂತಂದ್ರ ಅವರು ನಾವೇನ್ ಮಾಡ್ತೀವಿ, ಅವನು ಕೀಳ ಇವನು ಕೀಳ, ಅವರ ಒಂದು ಕುಲ
ಕಸಬವನ್ನು ನೋಡಿ ಅವರ ಒಂದು ವ್ಯವಹಾರ ನೋಡಿ ಹೇಳ್ತಿರ್ತೀವಿ ನಾವು, ಅವ್ರು ಶ್ರೇಷ್ಠ ಇವ್ರು ಕನಿಷ್ಠ ಅಂತೇಳಿ. ಆದ್ರ ಇಲ್ಲಿ ಮಹಾಲಿಂಗರಂಗರ ಮಹಾನುಭಾವ ಏನ್ ಮಾಡ್ತಾರಂದ್ರೆ, ಈ ಗ್ರಂಥ ಬರೆದಾತ ಏನ್ ಮಾಡ್ತಾರೆ, ಆ ಮಾತು ಒಪ್ಪುತ್ತೇನೆ ಅನ್ನುತ್ತಾರ ಅವನು. ಆದ್ರೆ ನನ್ನ ಅರ್ಥ ಏನಪ್ಪಾ ಅಂತ ಹೇಳ್ತಾರ ಅವರು. ಏನಂತಂದ್ರೆ ಈ ಪದಗಳಿಗೆ ಬೇರೆ ಅರ್ಥ ಇದೆ ಅಂತ ಮಾತ್ರ ಹೇಳ್ತಾರ ಅವರು. ಈಗ ಹೇಳಿದ್ರು ಮಾಮೇಕಂ ಶರಣಂ ವ್ರಜ, ಅದ್ರದ್ದು ಅರ್ಥ ಬಿಡಿಸಿದ್ರು. ಈಗ ಮುಂದಿದ್ರೆ ಹೇಳ್ತಾ ಇದಾರೆ ಅವರು ಏನಪ್ಪಾ ಅಂತಾರೆ, ಅವನು ಶ್ರೇಷ್ಠ ಕುಲದವನು, ಇವನು ಕನಿಷ್ಠ ಕುಲದವನು ಅಂತೇಳಿ ನಮ್ಮ ವ್ಯವಹಾರ ಜಗತ್ತನ್ನ ನಾವೆಲ್ಲ ನೋಡ್ತೀವಲ್ಲ. ಆದ್ರೆ ಈ ಪಾರಮಾರ್ಥಿಕದಲ್ಲಿ ನನ್ನ ಅರ್ಥ ಏನ್ ಕೇಳು ಅಂತ ಹೇಳ್ತಾರೆ. ಹೀನ ಕುಲದವರು ಅಂತ ಯಾರು ಎನ್ನಬೇಕು, ಶ್ರೇಷ್ಠ ಕುಲದವರು ಅಂತ ಯಾರು ಎನ್ನಬೇಕು, ಯಾರ ಕನಿಷ್ಠ ಕುಲದವನು ಅಂತ. ಅದಕ್ಕೆ ಸಾಮಾನ್ಯರನ್ನ ಕೇಳಿದ್ರೆ ಅವನೇನ್ ಹೇಳ್ತಾನೆ, ಅಲ್ರಿ ಮೊದಲಿಂದಲೂ ನಡೀತಾ ಬಂದಿದೆಯಲ್ಲ, ಇಂತಿಂತ ಜಾತಿಯವರು ಇಂತಿಂತ ಕುಲದವರು, ಇವ್ರು ಕೀಳು ಕುಲದವರು, ಇಂತಿಂತ ಜಾತಿಯವರು ಅವ್ರ ನಾಲ್ಕು ಕುಲದವರು, ಅವ್ರ ಶ್ರೇಷ್ಠರು, ಇವ್ರ ಕನಿಷ್ಠರು, ಇದೆಲ್ಲ ಮೊದಲಿಂದ ಬಂದದ್ದು ನಾವು ಕೇಳ್ಕೊತ ಬಂದಿವ, ಇದು ಮತ್ತಿನ್ನೇನು ಅಂತ ಪ್ರಶ್ನೆ ಬಂದಾಗ ನೀವೆಲ್ಲ ಕೇಳಬಹುದು, ಹೇಳ್ಬೋದು. ಮಹಾಲಿಂಗರಂಗರು ಹೇಳ್ತಾರೆ ಏನಂತಾನೆ ಮಹಾನುಭಾವ, ಅದು ಇರಲಿ, ನಿನ್ನ ವ್ಯವಹಾರ ಪಟ್ಟಿ ಇರ್ಲದು, ನೀನೇನು ಮೊದ್ಲಿನ ವ್ಯವಹಾರ ಮಾಡ್ಕೊಂಡು ಮುಂದೆ ವ್ಯವಹಾರದಾಗ ನೀನು ಮಾಡು ಬಿಡು, ಅದನ್ನೇನು ಅದಕ್ಕೆ ಪ್ರತಿಫಲ ಪಡ್ಕೋತ ಏನು ಅದನ್ನ ಬಿಟ್ಟಿದ್ದದು. ಆದರೆ ಸತ್ಯವಾದಂತ ಸಂಗತಿ ನಿನಗೆ ಹೇಳ್ತಾ ಇದ್ದೇನೆ ಕೇಳು. ನಿನ್ನ ಕುಲಗೋತ್ರದ ಮಾತನ್ನೇ ಹಿಡಿದುಕೊಂಡು ಹೇಳ್ತಾನೆ ನಾನು, ಮತ್ತೇನಿಲ್ಲ. ನೀನು ಕುಲ ಅಂತಿಲ್ಲ, ಶ್ರೇಷ್ಠ ಕನಿಷ್ಠ ಅಂತಿಲ್ಲ. ಆ ಒಂದು ಶ್ರೇಷ್ಠ ಕನಿಷ್ಠ ಕುಲ ಅದನ್ನ ಹಿಡ್ಕೊಂಡನ, ಆ ಸೂತ್ರ ಹಿಡ್ಕೊಂಡು ನನಗೆ ಈ ಒಂದು ಅರ್ಥವನ್ನು ಕೊಡ್ತೇನೆ ಕೇಳು ಅಂತ ಹೇಳ್ತಾನೆ. ಅದನ್ನ ಬಿಟ್ಟೇನು ಹೇಳುದಿಲ್ಲ. ಏನ್ ಹೇಳ್ತಾರೆ ಹಾಗಾದ್ರೆ ನೋಡೋಣ. ಇಲ್ಲೊಂದು ಸೂತ್ರ ಕೊಡ್ತಾರೆ. ಏನವರು ಸೂತ್ರ ಅಂತಂದ್ರೆ, ಜ್ಞಾನದ ಅಭ್ಯಾಸವನ್ನ ಮಾಡದ ಮಾನವನೇ ತಿಳಿಹೀನ ಕುಲದವ ಅಂತ. ಏನು, ಜ್ಞಾನದ ಅಭ್ಯಾಸವನ್ನು ಮಾಡದವ ಮಾನವನೇ ತಿಳಿ ಹೀನ ಕುಲದವ. ಜ್ಞಾನದ ಅಭ್ಯಾಸ ಅಂದ್ರೆ ಈ ಆಧ್ಯಾತ್ಮ ಒಳಗ ಈ ನೋಟ್ ಹೇಳಿದ್ರಲ್ಲ, ಈ ಅನಾತ್ಮ ಆತ್ಮ ಅಂತಕ್ಕಂಥದ್ದು ವಿವೇಕ ವಿಚಾರದಿಂದ ತಿಳಿತಕ್ಕಂಥ ಒಂದೇನೋ ಒಂದು ಶ್ಲೋಕನ ಕೊಟ್ರಲ್ಲ, ಅದನ್ನ ಯಾರು ತಿಳಿಯೋದಿಲ್ಲ ಅವನೇ ಯಾರು ಕನಿಷ್ಠ, ಅವನೇ ಯಾರು ಕೀಳ ಕುಲದವನು ಅಂತ. ಅದಕ್ಕೆ ಹೀನ ಕುಲದವರು ಎಂಬುದು ನನಗೆ ಗೊತ್ತಿದೆ. ಅವರು ಯಾರು ಅಂತಂದ್ರೆ ಹೇಳ್ತಾರವರು ಕೇಳ್ರಿ, ಜ್ಞಾನದ ಅಭ್ಯಾಸ ಯಾರು ಮಾಡಿದಿರ್ಲೋ, ಜ್ಞಾನದ ಅಭ್ಯಾಸ ಅದರಲ್ಲಿ ಯಾರ ಸಲ್ಲಿಂದಾಗಿರೋದಿಲ್ವೋ, ಯಾರು ಮಾಡುವುದಿಲ್ಲವೋ ಅಂತವರು ಹೀನ ಕುಲದವರು. ಪ್ರಪಂಚದಲ್ಲೇ ಇಲ್ಲ ಅಂತ ಇಂಥ ಹೀನ ಕುಲದವರು ಎಲ್ಲೂ ಸಿಗುವುದಿಲ್ಲ. ಯಾರು ಇಂಥ ಒಂದು ಆತ್ಮಜ್ಞಾನದ ಅರಿವನ್ನು ಮಾಡಿಕೊಳ್ಳದೇ ಇರುವರು, ಈ ಒಂದು ಜ್ಞಾನಕ್ಕೆ ಬರದೇ ಇರುವವರು ಅವರೇ ನಿಜವಾದ ಹೀನ ಕುಲದವರು, ಅವರು ಕನಿಷ್ಠರು ನೋಡು ಅಂತ. ನಾವು ತಿಳಿದುಕೊಂಡ ಹೀನ ಕುಲ ಯಾವುದು? ಯಾಕಂತಂದ್ರೆ ನಿನ್ನ ಕುಲ ನೀ ಏನ್ ಹೇಳಿಲ್ಲ ವ್ಯವಹಾರಿಕವಾಗಿ, ಅದನ್ನ ಸೂತ್ರ ಹಿಡ್ಕೊಂಡು ನಿನಗೆ ಹೇಳ್ತಾ ಇದ್ದೀನಿ ನಾನು. ಏನು, ಜ್ಞಾನದ ಅಭ್ಯಾಸವನ್ನ ಮಾಡದ ಮಾನವನ ತಿಳಿ ಹೀನ ಕುಲದವ ಅಂತ. ಅದಕ್ಕೆ ನಾವು ತಿಳಿದುಕೊಂಡಂತ ಹಿನುಕುಲ ಯಾವುದು? ಜ್ಞಾನಿಗೆ ಹೇಳುವಂತ ಹಿನುಕುಲ ಯಾವುದು? ಆತ್ಮಾನಾತ್ಮ ವಿವೇಕ ಯಾರು ಮಾಡುವುದಿಲ್ಲ ನೋಡು, ಅವರು ವ್ಯವಹಾರದಲ್ಲಿ ನಾವು ಬಹಳ ಮೇಲ್ಮಟ್ಟದ ಕುಲದವರು ಅಂತೇಳಿ ಅಭಿಮಾನ ಪಡ್ತಿರಬಹುದು. ಆದ್ರೆ ಇಲ್ಲಿ ಕೇಳು, ತೀರಾ ಕೀಳ ಕುಲದವ್ರು ಅಂತಂದ್ರೆ ಅವರೇ ನೋಡು ಅಂತ ಹೇಳ್ತಾರೆ. ಅವ್ರು ಎಷ್ಟೇ ಇರ್ಬೋದು, ಅವ್ರು ಎಂತ ನಾವು ಸಮಾಜದಲ್ಲಿ ಅತಿ ಶ್ರೇಷ್ಠ ವ್ಯಕ್ತಿ ಅಂತ ಅನ್ಬೋದು, ಬಹಳ ದೊಡ್ಡ ವ್ಯಕ್ತಿ ಅಂತ ಅನ್ಬೋದು, ಅಣಭಾವ ಏನ್ ಅನ್ಬೋದು ಅವನಿಗೆ ನಾವು. ಆದರೆ ಅವನೇ ಕೀಳುಕುಲದವನು. ಯಾರು? ಆತ್ಮಾನಾತ್ಮ ವಿವೇಕ ಯಾರು ಮಾಡುವುದಿಲ್ಲ ನೋಡು ಅವರು. ಹಾಗಾದ್ರೆ ಇನ್ನೊಂದು ಇಲ್ಲಿ ಒಂದು ಸೂತ್ರವನ್ನು ಕೊಡ್ತಾರೆ, ಹೇಳ್ತಾರೆ ಅವರು. ಯಾರು? ಮಹಾಲಿಂಗರೇಖರ ಸೂತ್ರ ಅಂತ ಹೋಗ್ತಾರೆ. ಏನು? ಜ್ಞಾನದ ಅಭ್ಯಾಸವನ್ನ ಮಾಡದ ಮಾನವನ ತಿಳಿ ಕುಲಹೀನದವ, ಇದು ಹೀನ ಕುಲದವ. ತಾನೇ ಬ್ರಹ್ಮವೆಂದು ತಿಳಿಯದ ನರನೇ ಪಾಮರನು ಅಂತ ಮತ್ತೆ ಅದನ್ನ ಹೇಳ್ತಾರೆ ಅವರು. ಹೇಳ್ತಾರೆ, ನಾನು ಬ್ರಹ್ಮನೇ, ಸಚ್ಚಿದಾನಂದ ಸ್ವರೂಪ ಬ್ರಹ್ಮವೇ ಎಂದು ಯಾವನು ತಿಳಿದಿಲ್ಲ ನೋಡು, ಅವನು
ಶಾಸ್ತ್ರಗಳನ್ನು ಓದಿದ ಪಂಡಿತನೇ ಆಗಿರ್ಲಿ, ಮತ್ತಾರೂ ಆಗಿರ್ಲಿ, ಏನೇ ಇರ್ಲಿ ಅವನು ನಾನು ಪಂಡಿತ ಅಂತ ಹೇಳ್ಕೊಂಡಿರ್ತಾರೆ, ಏನ್ ಮಾಡೋದು ಗೊತ್ತಿರ್ತಾರೆ, ಇದು ಆದ್ರೆ ಅದನ್ನ ಆಚರಣೆ ತಂದ್ಕೊಂಡು ಅನುಭವ ತಂದ್ಕೊಂಡು ಅದು ಆಗಿರ್ಬೇಕಲ್ಲ, ಅದು ಇರ್ಬೇಕಲ್ಲ. ಸ್ವರೂಪದ ಜ್ಞಾನ ತಿಳ್ಕೊಂಡಿರ್ತಾರೆ ಅವ್ನು ಯಾರೇ ಪಂಡಿತನಿರ್ಲಿ ಮತ್ತಾರಾಗಿರ್ಲಿ, ತನ್ನ ಸ್ವರೂಪವನ್ನು ಒಂದು ವೇಳೆ ತಿಳಿದಿದ್ರೆ ಅವನಂತಹ ಪಾಮರನು ದಡ್ಡನು ಇನ್ನೊಬ್ಬನು ಯಾವ ಜಗತ್ತಿಲ್ಲದೆ ಇಲ್ಲ ಅಂತ. ಅದಕ್ಕ ಸ್ವಾನುಭಾವವಿಲ್ಲದ ಮನುಷ್ಯನು ತಾನೇನೊಂದು ಜನೋ ಅಂದ್ರ ಹಸುರರು ರಾಕ್ಷಸ, ಏನು ರಾಕ್ಷಸ ಇದ್ದಂತೆ ಇದ್ದಾನು ಅಂತ ಹೇಳ್ತಲ್ಲ ಅವನು. ಆ ಕ್ರೂರನಿದ್ದಾನ್ರಿ, ಅವನಿಗೇನು ದಯಾ ದಾಕ್ಷಿಣ್ಯ ಏನು ಇಲ್ಲವೇ ಇಲ್ರಿ ಅಂತ ಹೇಳ್ತಾನೋ. ಅವನಿಗೆ ಏನ್ ಹೇಳ್ತಾನೋ, ಅವನು ಕನಿಷ್ಠ, ಅವನು ಮತ್ತೇನಂತ ಹೇಳ್ತಾನೋ ಅನ್ನೋದಿಲ್ಲ. ನಾವು ಹಂಚ್ತೀವಿ, ಅದು ಇರ್ಲಂತಾರ ಅವರು. ಹೌದು ಅಂತವನು, ಹೌದು ಅವನು ಅವನೇ. ಆದ್ರೆ ಅವ್ರು ಇರ್ಲಿ ಅಸುರರು ಆದ್ರೂ ಕೂಡ ಅವ್ರು ಹೌದು. ಆದ್ರೆ ನಮ್ಮ ತತ್ವಕ್ಕನುಸಾರವಾಗಿ ಇಲ್ಲಿ ಏನಪ್ಪಾ ಅಂದ್ರೆ ಕೆಲವರು ಅಸುರು ಇದ್ದಾರೆ ಅಂತ ಹೇಳ್ತಾರೆ ಅವರು. ಈಗ ಸಮಾಜದಲ್ಲಿ ಕೆಲವೊಂದು ಕೆಟ್ಟ ಕೆಲಸ ಮಾಡ್ತಾರ, ಅವರು ರಾಕ್ಷಸ ಸ್ವಭಾವ ಇರ್ತದ, ಅವರು ಅಸುರ ಅಂತ ಹೇಳ್ತೇನೋ. ಆದ್ರೆ ಇಲ್ಲಿ ನಮ್ಮ ದೃಷ್ಟಿಕೋನೊಳಗ ಯಾವ ತತ್ವಕ್ಕನುಸಾರವಾಗಿ ನಾವೇನ್ ತತ್ವ ಹುಡ್ಕೊಂಡು ಹೊಂಟಿದ್ದೀವಿ ಈ ಸೂಕ್ಷ್ಮದಲ್ಲಿ, ಈ ತತ್ವಕ್ಕನುಸಾರವಾಗಿ ಇಲ್ಲಿ ರಾಕ್ಷಸ ಯಾರಿದ್ದಾರೆ ಅಂತ ಹೇಳ್ತಾನೆ ಕೇಳುವಂತ ಹೇಳ್ತಾರೆ ಅವರು. ಯಾರು ಅಂತವ್ರು ಯಾರಪ್ಪ ಅಂತಂದ್ರೆ ಸ್ವಾನುಭಾವವಿಲ್ಲದ ಮನುಷ್ಯನು. ಅವನೇ ಯಾರು? ರಾಕ್ಷಸ, ಅಸುರ. ತನ್ನ ಸ್ವರೂಪ ಆತ್ಮ, ತನ್ನ ಸ್ವರೂಪ ಆತ್ಮ, ಅವನ ಅನುಭವ ಅಂತಂದ್ರೆ ಆ ಆತ್ಮನೇ ನಾನು ಎಂಬ ತಿಳುವಳಿಕೆ ಅಂತ. ಇದು ತಿಳ್ಕೊಂಡಿರ್ಬೇಕಂತ. ಇದೇ ಅನುಭವ, ಇದುವೇ ಅನುಭವ, ಮತ್ತೊಂದೇನು ಇಲ್ಲ ಅಂತಕ್ಕಂಥದ್ದು. ಅನುಭವ ಮತ್ತೊಂದಿಲ್ಲ, ಇದು ನಾನೇ ಅಂತಕ್ಕಂಥದ್ದು, ನಾನೇ ಆತ್ಮ ಅಂತಕ್ಕಂಥ, ತನ್ನ ಸ್ವರೂಪ ಆತ್ಮ, ನನ್ನ ಸ್ವರೂಪವೇ ಆತ್ಮವೇ ಅಂತಕ್ಕಂಥದ್ದು. ಅದಕ್ಕೆ ಹಿಂದಿನ ಏನೋ ತಿಳ್ಕೊಂಡಿದ್ರೆ ಆ ಧರ್ಮ ಈ ಧರ್ಮ ಅದೇ ಅಂತ ತಿಳ್ಕೊಳ್ಳೋದೆಲ್ಲವನ್ನು ಬಿಟ್ಟು ನನ್ನ ಸ್ವರೂಪವೇ ಆತ್ಮ, ಅದು ಅನುಭವ ಅಂತ. ಅವನ ಅನುಭವ ಅಂತಂದ್ರೆ ಆ ಆತ್ಮನೇ ನಾನು ಅಂತ. ಈ ತಿಳುವಳಿಕೆ ಏನಂದ್ರೆ ಇದುವೇ ಅನುಭವ, ಮತ್ತೊಂದೇನೂ ಇಲ್ಲ ಅಂತ. ಅನುಭವ ಅಂತಂದ್ರೆ ಮತ್ತೊಂದೇನು ಅನ್ಬೇಕಾಗಿಲ್ಲ, ಅದಕ್ಕೆ ಮತ್ತೊಂದೇನು ಅರ್ಥ ಇಲ್ಲ. ಈ ರೀತಿಯಾಗಿ ಅಂತ ಅಂದ್ರೆ ಅನುಭವ ಅಂದೊಡನೆ ನಾವೇನ್ ಮಾಡ್ತೇವೆ, ಒಂದಿಷ್ಟು ಮ್ಯಾಲ ಕೆಳಗ ಆ ಕಡೆ ನೋಡಕ್ ಬಿಡ್ತೀವಿ. ಏನ್ ಅನುಭವ, ಏನ್ ವಿಚಾರ ಮಾಡ್ತಾ ಇರ್ತೀವಿ ನಾವು, ಒಳಗಿಂದೇನು ಅನುಭವ ಆಗ್ತದ ಅಂತೇಳಿ. ಏನಿಲ್ಲ, ಆತ್ಮನೇ ನಾನು ಅಂತ ತಿಳ್ಕೊಂಡ್ರು ಇಷ್ಟೇ. ನಾನು ಈ ದೇಹಾದಿಗಳ ಅಲ್ಲ ಅಂತ ತಿಳ್ಕೊಂಡಿರ್ಬೇಕು. ಮತ್ತಾರು? ನಾನು ಆತ್ಮ. ಇವುಗಳಿಂದ ಬೇರೆಯಾಗಿದ್ದಂತಹ ನಿರಾಕಾರ, ನಿಷ್ಕ್ರಿಯ, ನಿರ್ವಿಕಲ್ಪ ಇದ್ದಂತಹ ಒಂದು ಸ್ಥಿತಿ ಇದೆ. ಆ ಸ್ಥಿತಿ ಯಾರು? ನಾನು. ಅದೇ ಆತ್ಮ ಅಂತ. ಅಯಮಾತ್ಮ ಬ್ರಹ್ಮ. ಇದನ್ನ ಯಾವನ ಅನುಭವದಿಂದ ತಿಳಿಯೋದಿಲ್ಲವೋ ಅವನಿಗೆ ಮಾತ್ರ ಏನಂತಾರೆ? ರಾಕ್ಷಸ, ಅಸುರ ಅಂತ ಅನ್ಬೇಕು ನೋಡು. ನಾವೇನ್ ಮಾಡ್ತೀವಿ, ಯಾರ ಸಮಾಜದಲ್ಲಿ ಕೆಟ್ಟ ಕೆಲಸ ಅವ್ರು ಮಾಡ್ತಾರಲ್ಲ ಅವ್ರಷ್ಟೇ, ಅವರು ರಾಕ್ಷಸರೇ ಹೌದು. ಆದ್ರೆ ಈ ತತ್ವಕ್ಕನುಸಾರವಾಗಿ ಇವರು ರಾಕ್ಷಸರೇ. ಅವ್ರು ಯಾರೇ ಪಂಡಿತನಿರ್ಲಿ, ಮತ್ತಾರಿರ್ಲಿ, ಮತ್ತೇನೂ ಇರ್ಲಿ, ಅವನು ಎಷ್ಟೇ ಹೆಸರುಗಳಿರ್ಲಿ, ಆದರೆ ಇದನ್ನು ತಿಳಿಲ್ಲ ಅಂತಂದ್ರೆ ಅವನು ರಾಕ್ಷಸ. ಅಸುರ ಅಂತಂದ್ರೆ ಅವನೇನು? ಅಸುನ್ ಅಂತಂದ್ರೆ ಏನು? ಅಸುನ್ ಅಂದ್ರೆ ಕೇವಲ ಪ್ರಾಣಧಾರಣೆ ಮಾಡಿಕೊಂಡು ಇರ್ಲಿಕ್ಕೆ ಇದ್ದವನಂತ. ಬರೀ ಕೇವಲ ಒಂದು ಪ್ರಾಣ ಅಂತ ಅವನಲ್ಲದ, ಅವನಿಗೆ ಅಸುರ. ತನ್ನ ಸ್ವಸ್ವರೂಪ ಜ್ಞಾನ ಇರ್ಲಂತಂದ್ರೆ ಅವನ ಅಸುರನೇ. ಕೇವಲ ಪ್ರಾಣ ಅಷ್ಟೇ ಅವನಲ್ಲಿ, ಮತ್ತೆಲ್ಲ ನಾಯಿ ನರಿ ಎಲ್ಲ ಪ್ರಾಣಿಗಳು ಅಷ್ಟೇ ಇದ್ದಾವ, ಅವಕ್ಕೂ ಅಷ್ಟದ ಅಂದ್ಮಂತ ಅವನು ಕೂಡ ಅಸುರ ಅಂತ. ಪ್ರಾಣ ಎಲ್ಲ ಅಸುರ ಅವನು. ಎಂತಹ ಭಯಂಕರ ನೀಚ ಕೃತ್ಯಗಳನ್ನು ಮಾಡ್ತಕ್ಕಂಥವನಿಗೆ ಅಸುರ ಅಸುರ ಅಂತ ಹೆಸರು ಕೊಡ್ತೀವಿ, ಹೌದಲ್ಲ? ತಾನೊಂದು ಬದುಕಿಕೊಂಡು ಇದ್ರೆ ಸಾಕು, ಜಗತ್ತು ಹಾಳಾಗಿ ಹೋಗ್ಲಿ ಅಂತ ರಾಜ್ಯಕ್ಕೆ ತಾಮಸಿಕ ಇರ್ತಾರೆ ನೋಡ್ರಿ, ಅವರು ಕೂಡ ಏನು ಅವರು ಅಸುರ್ರಿ ಅಂತ. ತನ್ನ ಮಕ್ಕಳು, ತನ್ನ ಹೆಂಡತಿ, ತನ್ನ ಸಂಸಾರ ಇದಕ್ಕೊಂದು ಸೀಮಿತ ಆಗಿರ್ತಾರಲ್ಲ, ಅವ್ರು ಯಾರು? ಅವರು ಅಸುರರೇ. ನಾವೇನ್ ಮಾಡ್ತೀವಿ ಸಮಾಜದಲ್ಲಿ, ಇಂಥ ಒಂದು ಕಳಂಕಿತರ್ತಾರಲ್ಲ ಅಂತವ್ರದಷ್ಟು ಅಸುರ ಅಂತೀವಿ ನಾವು. ಇವರು ಕೂಡ ತತ್ವ ನೋಡಿದ್ರೆ ಇವರೆಲ್ಲರೂ ಅಸುರರೇ.
ಆದ್ರೂ ಚಿಂತೆ ಇಲ್ಲ, ತಾನು ಮಾತ್ರ ಆರಾಮಿರ್ಬೇಕು ಅನ್ನೋರು ರಾಕ್ಷಸ ಕುಲದವರೇ ಇವರಿಲ್ಲ ಅಂತ. ಯಾರಿವರು? ರಾಜಸಿಕ ತಾಂತ್ರಿಕ ನೋಡ್ತೇವೆ ನಾವು ಸಾಕಷ್ಟು ಸಮಾಜದಲ್ಲಿ. ಇವರು ಮತ್ತೇನು ಜಗತ್ ಹಾಳಾಗುವತ್ತಕ್ಕ, ಆದ್ರೆ ನಾವು ಆರಾಮಿರ್ಬೇಕು, ದೇಶಕ್ಕೆ ಏನಾದ್ರಾಗುವತ್ತ ನಾವು ಆರಾಮಿರ್ಬೇಕು, ಎಷ್ಟೆಲ್ಲಾ ಭ್ರಷ್ಟಾಚಾರ ಏನೆಲ್ಲ ಆಗಲಿ ನಾವ್ ಆರಾಮಿದ್ರೆ ಸಾಕಪ್ಪ, ನಮ್ಮ ಹೆಂಡತಿ ಮಕ್ಕಳು ಆರಾಮಿದ್ರೆ ಸಾಕಪ್ಪ ಅಂತ ಇಂಥವ್ರೇನಿವರು? ಇವರು ಅಸುರರೇ ಅಂತ. ಅದಕ್ಕ ಗುರು ಪದಾಬ್ಜ ಧ್ಯಾನ ನಿಷ್ಠೆಯ ಭಕ್ತಿ ಇಲ್ಲದ ಮರ್ತ್ಯವನ ವ್ಯರ್ಥ. ಸದ್ಗುರುನಾಥನ ಚರಣಾರವಿಂದಗಳಲ್ಲಿ ಅನನ್ಯ ಭಕ್ತಿ ಸದಾ ಆತನ ಬೋಧನ ಚಿಂತನ ಇವುಗಳನ್ನ ಯಾವಾತನ ಮಾಡುವುದೇ ಇಲ್ಲವೋ, ಕಿವಿಗೆ ಹಾಕಿಕೊಳ್ಳೋದೋ ಇಲ್ಲವೋ ನೋಡು ಅಂತವ ಏನಪ್ಪಾ ಅಂದ್ರ ಮರ್ತ್ಯ ಅಂತಂದ್ರೆ ಅವನು ಮನುಷ್ಯ, ಅವನು ವ್ಯರ್ಥನವನು, ಅವನ ಮನುಷ್ಯ ಹತ್ರ ಕೂಡ ವ್ಯರ್ಥ, ಅವನ ಮನುಷ್ಯ ಜನ್ಮವೇ ವ್ಯರ್ಥ ಅಂತ. ಅವನು ಹುಟ್ಟಿದ್ದು ಏನು ಸಾರ್ಥಕ ಇಲ್ಲ ಅಂತ. ಮನುಷ್ಯ ಜನ್ಮ ಅಂತಂದ್ರೆ ಏನು? ಏನಾದ್ರೂ ಸಾರ್ಥಕ ಏನೋ ಒಂದು ಗುರಿ ಇಟ್ಕೊಂಡಿರ್ಬೇಕು. ಅಂದ್ರೆ ಜಗತ್ತಿನ ಪ್ರಾಪಂಚಿಕ ಜನರನ್ನ ಕುರಿತು ಮನುಷ್ಯನ ಹುಟ್ಟಿದ ಮೇಲೆ ನಾವು ಈಗ ಎಷ್ಟು 84 ಲಕ್ಷ ಜೀವರಾಶಿ ಕೊನೆ ಜನ್ಮ ಇದು. ಇದೇನಾದ್ರೂ ಸಾಧನೆ ಮಾಡ್ಬೇಕಲ್ಲ, ನಾವು ಸಾಧಿಸ್ಬೇಕಲ್ಲ, ತಿಳ್ಕೊಳ್ಬೇಕಲ್ಲ, ಮತ್ತೇನ್ ತಿಳ್ಕೊಳ್ಬೇಕಾಗಿಲ್ಲ. ಹೇಳ್ತಾರಲ್ಲ ಅವರು ಏನು, ನಾನು ಅಯಾಮಾತ್ಮ ಬ್ರಹ್ಮ, ಆ ಏನೋ ಒಂದು ಅತ್ಯುನ್ನತವಾದಂತ ನಿರಾಟ ನಿಷ್ಕ್ರಿಯ ನಿರ್ವಿಕಲ್ಪ ಏನು ಸ್ಥಿತಿ ಅಲ್ಲ, ಆ ಸ್ಥಿತಿ ಮತ್ತೆ ಯಾರು ಅಲ್ಲ, ಅದು ನಾನೇ ಅಂತ ತಿಳ್ಕೊಳ್ಳುವಂತ. ಅದಕ್ಕೆ ಈ ಮಾನವಜನ ಮುಖ್ಯ ಗುರಿ ಅಂದ್ರೆ ಅದೇ. ಅದಕ್ಕೆ ಆ ಮಾನವಜನ ಮುಖ್ಯ ಗುರಿ ಏನು ಅಂತ ಹೇಳಿದ ಪ್ರಶ್ನೆ ಮಾಡಿ ನಮ್ಗೆ ಬಂದಾಗ ಅದು ಸಹಜವಾಗಿ ಉತ್ತರ ಸಿಗುವುದೇನಪ್ಪ ಅಂದ್ರೆ, ಮನುಷ್ಯನ ನಾವು ತಿಳ್ಕೊತೀವಿ, ಬಾಲ್ಯದಲ್ಲಿ ನಾವು ನೋಡ್ತಿಲ್ಲ, ನಾವು ಆಟ ಆಡೋದು, ಆಮೇಲೆ ಒಂದಿಷ್ಟು ಸಾಲಿ ಕಲಿಯೋದು, ಆಮೇಲೆ ಒಂದಿಷ್ಟು ಹುಡುಗರ ವಯಸ್ಸಾದ್ಮೇಲೆ ಏನ್ ಮಾಡ್ತಾರೆ, ಯಾವ್ದೋ ಒಂದು ಉದ್ಯೋಗ ಹತ್ತೋದು, ಆ ಸಾಲಿ ಕಲ್ತ ಒಂದು ಉದ್ಯೋಗ ಹತ್ತೋದು, ವ್ಯವಹಾರ ಮಾಡೋದು. ಅದಕ್ಕೆ ಅದಕ್ಕೆ ಬೇಕಾದಂತ ವ್ಯವಹಾರ ಬೇಕಂದ್ರೆ ಏನಾದ್ರೂ ಸಂಪಾದನೆ ಮಾಡ್ಬೇಕು. ಆಮೇಲೆ ಒಂದಿಷ್ಟು ಅಧಿಕಾರ, ನಮಗ ಏನೋ ನೌಕರಿ ಸಿಗ್ತದೆ, ಅಲ್ಲಿ ಸಂಪಾದನೆ ಮಾಡ್ಬೇಕು, ಮತ್ತ ಮದುವೆ ಆಗ್ಬೇಕು, ಮಕ್ಕಳ ಮೊಮ್ಮಕ್ಕಳು ಬಂಧು ಮಿತ್ರರು ಸುಖವಾಗಿರ್ಬೇಕು, ಎಲ್ಲ ಮಾಡ್ಬೇಕು. ಹಿಂಗೆಲ್ಲ ಈಗ ವೃದ್ಧಾಪದಲ್ಲಿ ಮರಣ ಬಂದಾಗ ಸತ್ತು ಬಿಡ್ಬೇಕು ಇಷ್ಟ. ಇದಕ್ಕೆ ಮಾನವ ಜನ್ಮ ಅಂತರೋದಿಲ್ಲ, ಇದಕ್ಕೆ ಇದು ಸಾರ್ಥಕ ಅಲ್ಲದು. ಒಟ್ಟಾರೆ ಏನಪ್ಪಾ ಅಂದ್ರೆ ಮನುಷ್ಯ ಈ ವಿಷಯ ಭೋಗದಿಂದ ಸುಖವಾಗಿ ಬಾಳ್ಬೇಕು, ಸಾಯ್ಬೇಕು ಅಂತ ಇದರಲ್ಲೇ ಒಳಗಿರ್ತಾನ, ಅದೇ ತಗನೆ ಲೇಯರ್ ಅಡಿಗೆ ಒಳಗಿರ್ತಿರ್ತಾನ. ಅದಕ್ಕ ಇದು ಏನಪ್ಪಾ, ಇದಕ್ಕಿದ್ದು ನಿಜವಾದ ಗುರಿ ಅಲ್ಲ ಅಂತ. ಅದಕ್ಕ ಇವೆಲ್ಲೂ ಕಿವಿಗೆ ಹಾಕೊಡದೆ ಎಲ್ಲೋ ನೋಡುವಂತ ಇರ್ತಾರಲ್ಲ, ಅದು ನಿಜವಾದ ಮಾಂಡವಲ್ಲ. ಇದೆಲ್ಲ ಅವ್ರು ಮನುಷ್ಯ ಜನ್ಮ ವ್ಯರ್ಥ ಅಂತ. ಅವನೇನಪ್ಪಾ ಅಂದ್ರ ಈ ಜಗತ್ತು ಹುಟ್ಟಿದ್ದು ವ್ಯರ್ಥ ನೋಡುವಂತ. ಯಾಕ? ಅವ್ರಿಗೆ ಯಾವುದೇ ಗೊತ್ತು ಗುರಿ ಇಲ್ಲ ಅಂತ. ಅದಕ್ಕ ಈ ಒಂದು ಸ್ವಸ್ವರೂಪ ಜ್ಞಾನವನ್ನು ಮಾಡಿಕೊಳ್ಳದೆ ಅವನೇ ರಾಕ್ಷಸ ಅಂತ. ಏನು ಪುರುಷಾರ್ಥ ಸಾಧಿಸಿದ್ದಾನೆ ಅವನು? ಏನು ಸಾಧನೆ ಮಾಡಲಿಲ್ಲ. ಅದಕ್ಕ ಹುಟ್ಟಿದ ಮೇಲೆ ಅವನು ಏನನ್ನು ಮಾಡಿದನು ಅಂತಕ್ಕಂಥದ್ದು ಪ್ರಶ್ನೆ ಹಾಕಿದಾಗ ಏನು ಮಾಡಲಿಲ್ಲ ಅಂತ. ಒಬ್ಬನು ಹೀಗೆ ಅನ್ನುತ್ತಾನೆ, ಏನಂತಂದ್ರ ಅಂತವನು ಕೇಳಿರ್ಬೇಕು. ಅಂದ್ರೆ ನಮ್ಮ ಜೀವನ ಅಂತ ಏನು ನಡೆದಿದೆ, ಹುಟ್ಟಿದ್ರಿಂದ ಸಾಯುವವರೆಗೆ ನಮಗೆ ಏನೇನೋ ಅನುಭವ ಬರ್ತದೆ ಅಲ್ಲ. ಪ್ರಪಂಚದಲ್ಲಿ ಸುಖವಾಗ್ಲಿ ದುಃಖವಾಗ್ಲಿ ಬಂದೇ ಬರ್ತದೆ ನೋಡ್ರಿ, ಬ್ಯಾಡಂದ್ರೂ ಬರ್ತದೆ. ಅದ್ರಲ್ಲೇನು ಇದೆ ಅಂತಕ್ಕಂಥ ಏನ್ ಹೆಚ್ಚಿನಲ್ಲ, ಬ್ಯಾಡಂದ್ರೂ ಬರ್ತದೆ, ಬೇಕು ಬರ್ತದೆ. ಯಾಕಂದ್ರೆ ಪ್ರಾರಬ್ಧದ ಸಲುವಾಗಿ ಎಲ್ಲ ಬಂದೇ ಬರ್ತದೆ. ಅದರಲ್ಲಿ ಏನೋ ಒಂದು ವಿಶೇಷತೆ ಏನ್ ಹೆಚ್ಚಿನದು ಏನೂ ಇಲ್ಲ. ಆದ್ರೆ ಜೀವಿತದಲ್ಲಿ ಸಫಲ ಜೀವಿತ, ನಿಷ್ಫಲವಾದಂತ ಜೀವಿತ ಅಂತೇಳಿ ಇವೇನಿವು ಎರಡು ಪದವಲ್ಲವು, ಇವೆರಡು ಹೊರತು ಮೂರನೇದಿಲ್ಲ ಅಂತ. ಯಾವಾಸ ಅದಕ್ಕೆ ಕಾರಣಗಳನ್ನೇ, ಅಂದ್ರೆ ಕಾರಣಗಳೇನೇ ಇರ್ಲಿ, ಅದಕ್ಕೆ ಮೂಲ ಕಾರಣ ಏನ್ ಹೇಳ್ತಿರ್ಬೋದು, ಅವೇನೇ ಇರ್ಲಿ, ಪೂರ್ವ ಸುಕೃತ ಏನದಲ್ಲ, ಆ ಪೂರ್ವ ಸುಕೃತ ಅಂತೇಳಿ ಅನ್ಯವಂಗ ಅಥವಾ ಗುರುವಿನ ಅನುಗ್ರಹ ಅಂತನ್ರಿ, ಏನಂತನ್ರಿ, ಏನಾದ್ರೂ ಅನ್ರಿ, ಅವುಗಳ ಯೋಗದಿಂದ ಯಾವಾತನು ತನ್ನ ಸ್ವರೂಪದ ಆ ಸ್ವರೂಪವನ್ನು ತಿಳಿದು ಕೃತಾರ್ಥನಾಗ್ತಾನೋ, ನನಗೆ ಸಾವು ಇಲ್ಲ ಅಂತೇಳಿ ನಾನು ನಿಶ್ಚಯ ಮಾಡಿಕೊಂಡಾನೋ, ಅವನು ಹುಟ್ಟು ಇಲ್ಲ ಮತ್ತ ಹುಟ್ಟಿದ್ದೇನೆ ಸಾಯ್ತೇನೆ ಅಂದವನು ಇವೆರಡನ್ನೂ ಕಲ್ಪನೆ ಹೊರತು ಇವೇನಪ್ಪಾ ಮತ್ತೊಂದೇನು ಅಲ್ಲ, ಇವೆಲ್ಲ ಕಲ್ಪಿತ ಅಂತ. ನಾವು ಹುಟ್ಟು ಸಾವು ಎಲ್ಲ ಕಲ್ಪಿತ ಅನ್ನೋದಕ್ಕ ನನ್ನ ಸ್ವರೂಪದಲ್ಲಿ ನಾವು ಜನನವಾಗ್ಲಿ ಮರಣವಾಗ್ಲಿ ಇವ್ಯಾವು ಇಲ್ಲ ಅಂತಕ್ಕಂಥದ್ದು. ಅದಕ್ಕ ಏನಪ್ಪಾ ಅಂದ್ರ ಈ ಹೀನ ಕುಲ ಮತ್ತು ಶ್ರೇಷ್ಠ ಕುಲ ಅಂತಂದ್ರೆ ಏನು ಅಂದ್ರೆ, ಯಾರು ಈ ಒಂದು ಸ್ವಸ್ವರೂಪದ ಜ್ಞಾನ ಆತ್ಮಾನ ವಿವೇಕ ಯಾರ ಮಾಡಿಕೊಂಡಿರೋದಿಲ್ಲ,
ದಡ್ಡನು, ಅವನು ಪಾಮರ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇನ್ನು ಮುಂದಿನ ಒಂದು ವಿಚಾರ ಹೇಳ್ತಾರೆ. ಆ ಮುಂದಿನ ವಿಚಾರವನ್ನ ಮತ್ತೆ ನಾಳೆ ನೋಡೋಣ. ಇವತ್ತಿನ ಈ ಒಂದು ವಿಚಾರವನ್ನ ಗುರುವಿನ ಮುಖೇನ ನಾವು ಇನ್ನಷ್ಟು ಹೆಚ್ಚಿನ ವಿಚಾರವನ್ನ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಗುರುಚರಣಕ್ಕೆ ಅರ್ಪಣೆ ಮಾಡೋಣ. ಓಂ ಶಾಂತಿ. ತುಂಬಾ ಧನ್ಯವಾದಗಳು. ಗುರು ಪ್ರಕಾಶ್ ಕಂಬಳಿ ಗುರುವರಿಗೆ ಈಗ ಎರಡನೇ ಅರ್ಥವನ್ನ ನಮ್ಗ ಈ ನಾನದ ಬಗ್ಗೆ ತಿಳಿಸಿಕೊಟ್ರು. ಈ ಇಂದ್ರಿಯ ಧರ್ಮಗಳಾಗಲಿ ಅಂತಃಕರಣ ಧರ್ಮಗಳಾಗಲಿ ಇವೆಲ್ಲವೂ ಈ ಧರ್ಮಗಳೆಲ್ಲ ನಾನು ಆತ್ಮನಿದ್ದೇನೆ, ಕೇವಲ ವಿವೇಕದಿಂದ ಇದನ್ನ ತಿಳಿಯಕ್ಕಾಗ್ತೈತಿ. ನಾನೇ ಬ್ರಹ್ಮ ಅಂತೇಳಿ ತಿಳಿಯದವನೇ ಪಾಮರ. ಷಟ್ಶಾಸ್ತ್ರಗಳನ್ನು ಓದಿದ ಪಂಡಿತನಾದ್ರೂ ಕೂಡ ಅವನು ತನ್ನ ನಿಜವನ್ನು ಅರಿವಿದ್ರೆ ಅವನು ಕೂಡ ಅಸುರ ಅನಿಸ್ಕೊತಾನ. ಸ್ವಾನುಭಾವದ ಅರಿವು ಇದ್ದವನೇ ರಾಕ್ಷಸ ಅಂತೇಳಿ ಇಲ್ಲಿ ಒಂದು ಎರಡನೇ ಅರ್ಥವನ್ನ ನಮಗಿವತ್ತು ಗುರುಗಳು ತಿಳಿಸಿಕೊಟ್ರು. ಈ ವಿಷಯವಾಗಿ ಶುದ್ಧ ಬ್ರಹ್ಮಣ್ಯ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮಿಗಳು ನಮಗೆ ಇನ್ನಷ್ಟು ಒತ್ತು ಕೊಟ್ಟಿರ್ಬೇಕಾಗಿ ಕೇಳ್ಕೊಳ್ತೇನೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವೃಜ ಎನ್ನುವ ಭಗವದ್ಗೀತೆಯ ಉದ್ಗಾರದಂತೆ ಚಿಂತನ ಸಾಗಿ ಬರ್ತಾ ಇದೆ. ವೇದಾಂತ ಪ್ರವಚನಕಾರರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಂಕರ ಭಟ್ಟ ಅಗ್ನಿಹೋತ್ರಿಯವರು ಮಹಾಲಿಂಗರಂಗರ ಅನುಭವಾಮೃತ ಗ್ರಂಥವನ್ನ ಆಧಾರ ಇಟ್ಟುಕೊಂಡು ಆಧ್ಯಾತ್ಮಿಕ ಸವಿಯನ್ನು ಉಣಿಸ್ತಾ ಇದ್ದಾರೆ. ನಿನ್ನೆ ದಿವಸ ಈ ಸರ್ವಧರ್ಮಾನ್ ಪರಿತ್ಯಜ್ಯ ಅಂತಂದ್ರೆ ದೇಹದ ಧರ್ಮ, ಇಂದ್ರಿಯ ಧರ್ಮ, ಅಂತಃಕರಣದ ಧರ್ಮ, ಅಹಂಕಾರ ಧರ್ಮ ಇವುಗಳನ್ನ ಬಿಟ್ಟು ಬಿಡಪ್ಪ ಅಂತ ಮಾಮೇಕಂ ಶರಣಂ ವೃಜ ಅಂತ ಎರಡನೇ ಭಾಗ ಇವತ್ತು ಹೇಳ್ತಾ ಇದ್ದಾರೆ. ಅಖಂಡ ಅದ್ವೈತ ರೂಪನಾದಂಥ ಏಕಂ ಏವಂ ಅದ್ವಿತೀಯಂ ಸ್ವರೂಪನಾದಂಥ ಹೆಂಗೆ ಹೇಳ್ತಾರೆ ನೋಡ್ರಿ. ಅಖಂಡ ಅಲ್ಲಿ ಏನು ಛೇದ ಇಲ್ಲವೇ ಇಲ್ಲ, ಅಖಂಡ ಅದ. ಅಪರಿಚ್ಛಿನ್ನ ಅಂತಾರಲ್ಲ, ಪರಿಚ್ಛಿನ್ನತೆ ಇಲ್ಲ. ಅಖಂಡ ಅದ್ವೈತ ರೂಪನಾದಂತಹ ಏಕಮೇವ ಅದ್ವಿತೀಯ ಸ್ವರೂಪನಾದಂತಹ ದೇಹಾದಿ ಪ್ರಪಂಚ ಸಂಬಂಧವು ಏನೂ ಇಲ್ಲದೆಯೇ ನಿರ್ಲೇಪನಾಗಿ ಇದ್ದಂತಹ ನನಗೆ ಶರಣು ಬಾ. ಇದರ ಅರ್ಥ ವಿವರಣೆ ಕೊಡ್ತಾರೆ. ಅಂದರೆ ಆತ್ಮನೇ ನಾನು ಎಂದು ತಿಳಿದುಕೋ. ಈ ಆತ್ಮನೇ ನಾನಂತ ತಿಳ್ಕೊ. ನಿಮ್ಮೊಳಗೇನು ಆತ್ಮ ಅದಲ್ಲ, ಆ ಆತ್ಮವನ್ನೇ ಕೃಷ್ಣ ಅಂತ ಭಾವಿಸಿರಿ ಅಂತ. ಅವರು ಇಸ್ಕಾನ್ ಟೆಂಪಲ್ದವ್ರು ಉಲ್ಟಾ ಹೇಳ್ತಾರ. ಅವರು ವ್ಯಷ್ಟಿ ಕೃಷ್ಣ, ದ್ವಾಪರ ಯುಗದ ಕೃಷ್ಣನಲ್ಲ, ಆ ಕೃಷ್ಣನನ್ನೇ ಕೃಷ್ಣ ಅಂತ ಅನ್ಬೇಕೆ ಹೊರತು ಈ ರೀತಿ ಆತ್ಮವನ್ನ ಕೃಷ್ಣ ಅಂತಂದ್ರೆ ಅವ್ರು ಅಜ್ಞಾನಿಗಳಂದು ಬಿಡ್ತಾರ. ಇದು ಈ ತರ ಹೇಳೋರಿಗೆ ಅಜ್ಞಾನಿ ಅಂತಾರ ಅವರು. ಅದು ದ್ವಾಪರ ಯುಗದಾಗ ಜನಿಸಿ ದ್ವಾಪರ ಯುಗದೊಳಗ ಒಂದು ತನ್ನ ಲೀಲೆಯನ್ನು ಮಾಡಿ ಅದೇ ದ್ವಾಪರ ಯುಗದೊಳಗ ತಾನು ಮರಣ ಹೊಂದಿದ ಕೃಷ್ಣ, ಆ ಕೃಷ್ಣನನ್ನೇ ಕೃಷ್ಣ ಅನ್ರಿ ಹೊರತು
ಚೈತನ್ಯಕ್ಕೆ ಕೃಷ್ಣ ಅನ್ನಂತ ಪದ್ಧತಿ ಅವರ ಬಳಿ ಇಲ್ಲ. ಅಜ್ಞಾನಿ ಲೋಗ ಅಂತಾರವ್ರು, ಎಲ್ಲ ಅಜ್ಞಾನಿಗಳು ಏನ್ ಬೇಕದೇ ಹೇಳ್ತಾರ ಅಂತಾರ. ಅಂದ್ರೆ ಅವರು ವ್ಯಷ್ಟಿ ಕೃಷ್ಣನನ್ನ ಆರಾಧನೆ ಮಾಡೋರು. ಅವರು ಅಂದ್ರೆ ಏನದ, ಅವ್ರದ್ದು ಎಷ್ಟರ ಮಟ್ಟಿಗೆ ಅದ ಅಂತಂದ್ರ ಕರ್ಮಿಗಳು ಅಂತಷ್ಟೇ, ಕರ್ಮ ಉಪಾಸಕರು ಅಷ್ಟೇ. ಜ್ಞಾನಕ್ಕೆ ಬಂದಿಲ್ಲ ಅವರು, ಜ್ಞಾನಕ್ಕೆ ಬಂದ ಲಕ್ಷಣಗಳು ಅವರು ಚಿಂತನದಾಗ ಇಲ್ಲೇ ಇಲ್ಲ. ಕರ್ಮ ಉಪಾಸನೆಗಳೇ ಬಲವಾಗಿ ಹಿಡಿದಾರ ಅವರು. ಅದರಿಂದ ಏನಾಗ್ತದ, ಅದೇನು ಕೆಟ್ಟದ್ದಲ್ಲ. ಕರ್ಮ ಉಪಾಸನೆ ಮಾಡೋದ್ರಿಂದ ಏನಾಗ್ತದಪ್ಪ ಅಂದ್ರೆ ನಿರ್ಮಲ ಅಂತಃಕರಣ, ನಿಶ್ಚಲ ಅಂತಃಕರಣ ಆಗ್ತದ. ಅದರ ಮೋಕ್ಷ ಆಗಂಗಿಲ್ಲ. ಮೋಕ್ಷ ಆಗ್ಬೇಕಾದ್ರೆ ಇದೇ ಅಖಂಡ ಅದ್ವೈತ ರೂಪ, ಏಕಂ ಏವಂ ಅದ್ವಿತೀಯ ಸ್ವರೂಪ, ದೇಹಾದಿ ಪ್ರಪಂಚ ಸಂಬಂಧ ರಹಿತವಾದಂತ ಒಂದು ಚೇತನ ಏನದಲ್ಲ, ನಿರ್ಲಿಪ್ತವಾದಂತ ಚೇತನ, ಅದೇ ಕೃಷ್ಣ ಅನ್ರಿ. ಅದಂದರೆ ಆತ್ಮನೇ ನಾನು ಎಂದು ತಿಳಿದುಕೋ ಎಂದು ಆ ಶ್ಲೋಕಕ್ಕೆ ಈ ಅರ್ಥ ಬಹಳ ಸಮಂಜಸವಾಗುತ್ತದೆ. ಜೇಡರ ದಾಸಿಮಾರ್ಯರು ಹೇಳ್ತಾರ, ಒಡಲೊಳಗಿದ್ದು ಒಡಲಿಂಗ ಆಧಾರವಾಗಿ ಒಡಲ ಸೋಂಕದೆ ಒಡಲ ಬೆಳಗುವ ಪರಿಯ ನೋಡ ಅಂತ. ಆ ಒಂದು ಒಡಲೊಳಗಿರುವಂತ ರಾಮನಾಥ ಏನದಲ್ಲ, ಅವನೇ ಕೃಷ್ಣ, ಅದೇ ಆತ್ಮ ಅಂತ ತಿಳಿಬೇಕು. ಇರಲಿ, ಆ ಅರ್ಥವೂ ಇರಲಿ, ಅದನ್ನು ತಿಳಿದುಕೊಳ್ಳಿರಿ, ಇದನ್ನು ತಿಳಿದುಕೊಳ್ಳಿರಿ. ಏನ್ ತಿಳ್ಕೋಬೇಕು? ಇದು ಕೇವಲ ವಿವೇಕದಿಂದ ವಿಚಾರದಿಂದ ತಿಳಿಯಬಹುದಾದ ಅರ್ಥ. ಇದು ವಿಚಾರ ಮಾಡಿ ತಿಳ್ಕೊಳ್ಳೋದಷ್ಟೇ. ಇದು ವಿವೇಕದಿಂದ ಅಂತಂದ್ರೆ ಬೇರ್ಪಡಿಸಿ, ದೇಹ ಮತ್ತು ಆತ್ಮಗಳನ್ನು ಬೇರ್ಪಡಿಸಿ, ಆತ್ಮ ಅನಾತ್ಮಗಳನ್ನು ಬೇರ್ಪಡಿಸಿ ತಿಳಿದುಕೊಳ್ಳಬೇಕಾದಂತ ಅರ್ಥ ಇದು. ಅಲ್ಲಿ ಮೊದಲಿನ ಅರ್ಥದಲ್ಲಿ ವಿಚಾರಕ್ಕೆ ವಿವೇಕಕ್ಕೆ ಅಷ್ಟೊಂದು ಆಸ್ಪದ ಇಲ್ಲ. ನೀವು ಮಾಡುವುದು ಮಟ್ಟುವುದು ಎಂದೇ ಇದೆ. ಅವುಗಳಿಗೆ ಧರ್ಮಗಳು ಎಂದು ಹೆಸರು ಕೊಟ್ಟಿದ್ದಾರೆ. ಅವೆಲ್ಲವನ್ನ ಬಿಡು ಎಂದೇ ಅವನು ಹೇಳುತ್ತಾನೆ, ಹಿಡಿ ಎಂದು ಅವನು ಹೇಳಿಲ್ಲ. ಯಾಕೆಂದರೆ ನಮ್ಮ ನಿಜವಾದ ಸ್ಥಿತಿ ಪಾಪ ಪುಣ್ಯ ರಹಿತವಾಗಿದ್ದಂತಹ ಸ್ಥಿತಿ. ಆ ಕೃಷ್ಣನ ದೇಹದ ಸ್ಥಿತಿ ಏನದ? ಕೃಷ್ಣನ ದೇಹದ ಸ್ಥಿತಿ ಪಾಪ ಪುಣ್ಯ ಸಹಿತವಾದಂತ ಸ್ಥಿತಿ. ಅದು ಕೃಷ್ಣನ ದೇಹದ ಸ್ಥಿತಿ. ಕೃಷ್ಣನ ಆತ್ಮದ ಸ್ಥಿತಿ ಪಾಪ ಪುಣ್ಯ ರಹಿತವಾದಂತ ಸ್ಥಿತಿ. ಆ ಕೃಷ್ಣನ ಆತ್ಮದ ಸ್ಥಿತಿ ಮತ್ತೆ ನಿಮ್ಮ ಆತ್ಮದ ಸ್ಥಿತಿನೂ ಸೇಮ್ ಅದ ಇಲ್ಲ? ನಿಮ್ಮ ಆತ್ಮದ ಸ್ಥಿತಿ ಏನ್ ಬೇರೆ ಅದೇನು? ಎಲ್ಲರ ಆತ್ಮದ ಸ್ಥಿತಿ ಒಂದೇ, ಪಾಪ ಪುಣ್ಯ ರಹಿತವಾದದ್ದು. ಆ ದೇಹವನ್ನ ಹಿಡ್ಕೊಂಡು ದೇಹದ ಧರ್ಮವನ್ನ ಹಿಡಿ ಅಂತ ಕೃಷ್ಣನೇ ಹೇಳಿಲ್ಲ, ಈ ಇಸ್ಕಾನ್ ಟೆಂಪಲ್ ಅವ್ರು ಹೇಳ್ತಾರೆ. ಅದಕ್ಕೆ ಈ ಸ್ಥಿತಿ ಪಾಪ ಪುಣ್ಯ ರಹಿತವಾದಂತಹ ಸ್ಥಿತಿ, ಅದು ಆತ್ಮ. ಆತ್ಮನಲ್ಲಿ ಅಂದ್ರೆ ನಮ್ಮ ನಿಜ ಸ್ವರೂಪದಲ್ಲಿ ಪುಣ್ಯವಾಗಲಿ ಪಾಪವಾಗಲಿ ಯಾವುದೂ ಇಲ್ಲ. ಮತ್ತೆ ಇವು ಎಲ್ಲ ಇವೆ ಎಂದೇ ನಾವು ತಿಳಿದಿದ್ದೇವೆ. ಎಲ್ಲ ನಮ್ಮಲ್ಲೇ ಅದಾವ, ಪಾಪ ಪುಣ್ಯ ಅದಾವಂತೆ ನಾವು ತಿಳ್ಕೊಂಡ್ಬಿಡ್ತೀವಿ. ನಮ್ಮ ನಿಜ ಸ್ವರೂಪದಲ್ಲಿ ಪಾಪ ಪುಣ್ಯ ಇಲ್ಲ, ಸುಖ ದುಃಖ ಇಲ್ಲ. ನಮ್ಮ ದೇಹ ಅಂತ ನಾವೇ ಅಂತ ತಿಳ್ಕೊಂಡಿವಲ್ಲ, ಆ ಅಜ್ಞಾನದಲ್ಲಿ ಪಾಪ ಪುಣ್ಯ ಸುಖ ದುಃಖ ಅದಾವ. ಶಾಸ್ತ್ರಜ್ಞರು ಹೇಳುತ್ತಾರಲ್ಲ, ಹೌದು, ಇವು ಆತ್ಮನ ಧರ್ಮಗಳಲ್ಲ, ಅನಾತ್ಮನ ಧರ್ಮಗಳು ಎಂದು ಇಷ್ಟು ಹೊತ್ತಿನವರೆಗೆ ಹೇಳಿದ್ದೇವಲ್ಲ. ಯಾವವು? ದೇಹದ ಧರ್ಮ, ಇಂದ್ರಿಯ ಧರ್ಮ, ಅಂತಃಕರಣ ಧರ್ಮ, ಅಹಂಕಾರ ಧರ್ಮ. ಇವೆಲ್ಲ ಏನದವ? ಆತ್ಮದ ಧರ್ಮಗಳಲ್ಲಿವು, ಅನಾತ್ಮದ ಧರ್ಮಗಳು ಅಂತ ಹೇಳಿವಿ. ನಮ್ಮ ಮೂಲ ಸ್ವರೂಪದವು ಅಲ್ಲ ಎಂದು ಅದನ್ನು ವಿಂಗಡಿಸಿಕೊಂಡರೆ ಶ್ರವಣಕ್ಕೆ ಅದೊಂದು ಉಪಯುಕ್ತವಾದಂತಹ ಸಾಧನವಾದೀತು. ಈ ರೀತಿ
ನಾವು ತಿಳ್ಕೊಂಡೇವು ಅಂತಂದ್ರೆ ದೇಹದ ಧರ್ಮ ಆತ್ಮದ ಧರ್ಮ ಅಂತ ವಿಂಗಡಿಸೋದು ಕಲಿಬೇಕು ನಾವು. ಅದು ಮಾಡಿದೆವು ಅಂತಂದ್ರೆ ಆತ್ಮದ ಧರ್ಮ ಏನದ ರೀ? ಏನ್ ಹೇಳಿದಾರೆ ಆತ್ಮದ ಧರ್ಮ ಅಂತಂದ್ರೆ? ಪಾಪ ಪುಣ್ಯ ರಹಿತವಾದಂತದ್ದು, ಮತ್ತೆ ಒಂದೇ ಅದ, ಅಖಂಡ ಅದ, ಅಖಂಡ ಅದ್ವೈತ ಅದ್ವಿತೀಯ ಅದ, ದೇಹಾದಿ ಪ್ರಪಂಚಕ್ಕ ಅಸಂಬಂಧ, ಒಟ್ಟದಕ್ಕೇನು ಸಂಬಂಧ ಇಲ್ಲ, ನಿರ್ಲಿಪ್ತ ಅದ. ಇದು ಆತ್ಮದ ಧರ್ಮ. ಅನಾತ್ಮದ ಧರ್ಮ ನೀನು ಹೇಳೋದಲ್ಲ, ದೇಹ ಇಂದ್ರಿಯ ಅಂತಃಕರಣ ಅಹಂಕಾರ ಇವುಗಳನ್ನ ಬೇರ್ಪಡಿಸಿ ತಿಳಿದುಕೊಂಡ್ರೆ ಶ್ರವಣಕ್ಕ ಒಂದ್ ಸ್ವಲ್ಪ ಉಪಯೋಗ ಆಗ್ತದ ಅಂತ ಇನ್ನು ಮತ್ತೆ ಹೇಳುತ್ತಾರೆ. ಈಗ ನೋಡಿ, ನಮ್ಮ ವ್ಯವಹಾರವನ್ನೇ ನೆನಪಿಗೆ ತಂದಿಕೊಳ್ಳೋಣ. ಅವನು ಕೀಳು ಕುಲದವನು, ನಾವು ಶ್ರೇಷ್ಠ ಕುಲದವರು ಎನ್ನುವ ಮಾತಾಗಲಿ, ಅವನು ಒಳ್ಳೆಯವನು ಇವನು ಕೆಟ್ಟವನು ಎನ್ನುವ ಮಾತಾಗಲಿ, ಅವನು ಬುದ್ಧಿವಂತ ಇವ ದಡ್ಡ ಎನ್ನುವ ಮಾತಾಗಲಿ, ಈ ಪದಗಳನ್ನು ಮೇಲಿಂದ ಮೇಲೆ ನಾವು ಉಪಯೋಗ ಮಾಡುತ್ತೇವೆಯೋ ಇಲ್ಲವೋ? ಮಾಡುತ್ತೇವೆ. ಮಹಾಲಿಂಗರಂಗರ ಮಹಾಲಿಂಗರಂಗರು ಮಹಾನುಭಾವರು, ಈ ಗ್ರಂಥ ಬರೆದವರು. ನಾನು ಆ ಮಾತು ಒಪ್ಪುತ್ತೇನೆ ಎನ್ನುತ್ತಾರೆ. ಆದರೆ ನನ್ನ ಅರ್ಥ ಈ ಪದಗಳಿಗೆ ಬೇರೆಯೇ ಎಂದು ಹೇಳುತ್ತಾರೆ. ಹೀನ ಕುಲದವನು ಅಂದ್ರೆ ಯಾರಿಗೆ ಅನ್ನಬೇಕು ಎಂದು ಸಾಮಾನ್ಯರನ್ನು ಕೇಳಿದರೆ, ಅಲ್ರಿ ಮೊದಲಿನಿಂದ ನಡೆಯುತ್ತಾ ಬಂದಿದೆಯಲ್ಲ, ಇಂತಿಂತ ಜಾತಿಯವರು ಕೀಳು ಕುಲದವರು ಅಂತ, ಇಂತಿಂತ ಜಾತಿಯವರು ಮೇಲು ಕುಲದವರು ಅಂತ. ಮಹಾಲಿಂಗರಂಗರು ಅಂತಾರೆ, ಅದು ಇರಲಿ ನಿನ್ನ ವ್ಯವಹಾರದ ಮಟ್ಟಿಗೆ, ವ್ಯಾವಹಾರಿಕ ಸತ್ಯದಗದ, ಆದರೆ ಸತ್ಯವಾದ ಸಂಗತಿಯನ್ನು ನಿನಗೆ ಹೇಳುತ್ತೇನೆ ಕೇಳು. ಪಾರಮಾರ್ಥಿಕ ದೃಷ್ಟಿಯಿಂದ ಹೀನ ಕುಲ ಅನ್ನೋದು ಶ್ರೇಷ್ಠ ಕುಲ ಅನ್ನೋದು ಪಾರಮಾರ್ಥಿಕವಾಗಿ ಹೇಳ್ತೀನಿ ಕೇಳು. ಕುಲಗೋತ್ರದ ಮಾತನ್ನೇ ಹಿಡಿದುಕೊಂಡೇ ಹೇಳುತ್ತೇನೆ, ಅದನ್ನು ಬಿಟ್ಟು ಹೇಳುವುದಿಲ್ಲ. ನೋಡ್ರಿ, ಕ್ಯಾಸ್ಟಿಸಂ ಬಗ್ಗೆ ಎಷ್ಟು ಚಂದ ಬಿಡಿಸಿ ಹೇಳ್ತಾರೆ. ಈಗ ಜ್ಞಾನದ ಅಭ್ಯಾಸವನ್ನು ಮಾಡದ ಮಾನವನೇ ತಿಳಿ ಹೀನ ಕುಲದವ. ಯಾರು ಈ ಬ್ರಹ್ಮಜ್ಞಾನದ ಅಭ್ಯಾಸ ಮಾಡಂಗಿಲ್ಲ ಅವನೇ ಹೀನ ಕುಲ ಅಂತ ತಿಳಿದ್ಬಿಡು. ಉಳಿದವರು ಯಾರ ಬಗ್ಗೆ ಏನು ಬೇಡ. ಅದಕ್ಕೆ ಅಂದ್ರಲ್ಲ, ಹೊಲಸು ತಿಂಬುವವನೇ ಹೊಲೆಯ, ಕೊಲ್ಲುವವನೇ ಮಾದಿಗ ಅಂತೇಳಿ ಅನಾಚಾರಿಗಳಿಗೆ ಆ ರೀತಿ ಹೇಳಿದರು. ಅದಕ್ಕೆ ಅವರು ಯಾರು ಅಂದರೆ ಜ್ಞಾನದ ಅಭ್ಯಾಸ ಯಾರು ಮಾಡುವುದಿಲ್ಲವೋ ಅಂತ ಅವರಂತ ಹೀನ ಕುಲದವರು ಪ್ರಪಂಚದಲ್ಲಿಯೇ ಇಲ್ಲ ನೋಡು. ನಾವು ತಿಳಿದುಕೊಂಡ ಹೀನ ಕುಲ ಯಾವುದು? ಜ್ಞಾನಿಗಳು ಹೇಳುವ ಹೀನ ಕುಲ ಯಾವುದು? ಆತ್ಮ ಅನಾತ್ಮ ವಿವೇಕ ಯಾರು ಮಾಡುವುದಿಲ್ಲ ನೋಡು. ಅವರು ವ್ಯವಹಾರದಲ್ಲಿ ನಾವು ಬಹಳ ಮೇಲ್ಮಟ್ಟದ ಕುಲದವರು ಎಂದು ಅಭಿಮಾನ ಪಡುತ್ತಿದ್ದರೂ ತೀರಾ ಕೀಳು ಕುಲದವರು ನೋಡು. ಆಯ್ತಲ್ರಿ? ಅಜ್ಞಾನಿಗಳೇ ಕೀಳು ಕುಲದವರು, ಆತ್ಮ ಅನಾತ್ಮ ವಿವೇಕ ಇಲ್ಲದವರೇ ಕೀಳು ಕುಲದವರು. ಇದ್ರಾಗ ಏನ್ ಬಿಡಿಸಿ ಹೇಳೋದು ಏನದ? ಇದ್ರಾಗ ಸ್ವಚ್ಛ ಬಿಡಿಸಿ ಇಟ್ಟಾರಲ್ರಿ, ಮತ್ತಿನ ಏನ್ ಎಕ್ಸ್ಪ್ಲೇನ್ ಮಾಡ್ಬೇಕಾ? ಸರಳ, ಮತ್ತಿನೇನು ಹೇಳೋದು ಇದ್ರಾಗ? ಜ್ಞಾನದ ಅಭ್ಯಾಸವನ್ನು ಮಾಡದ ಮಾನವನೇ ತಿಳಿಹೀನ ಕುಲದವ. ತಾನೇ ಬ್ರಹ್ಮವದೆಂದು ತಿಳಿಯದ ನರನೇ ಪಾಮರನು. ನಾನು ಬ್ರಹ್ಮ, ನಾನು ಸಚ್ಚಿದಾನಂದ ಸ್ವರೂಪ ಬ್ರಹ್ಮವೇ ಎಂದು ಯಾವನು ತಿಳಿಯುವುದಿಲ್ಲ ನೋಡು, ಅವನು ಏನದನ ಷಟ್ ಶಾಸ್ತ್ರಗಳನ್ನು ಓದಿದ ಪಂಡಿತನೇ ಆಗಿದ್ದರೂ ತನ್ನ ಸ್ವರೂಪವನ್ನ ಒಂದು ವೇಳೆ ತಿಳಿಯದಿದ್ದರೆ ಅವನಂತ ಪಾಮರನು ದಡ್ಡನು ಇನ್ನೊಬ್ಬವನು ಇಲ್ಲವೇ ಇಲ್ಲ. ಸ್ವಾನುಭಾವವಿಲ್ಲದ ಮನುಷ್ಯನು ತಾನು
ತಾನೇದನುಜನು. ಸ್ವಾನುಭಾವವಿಲ್ಲದ ಮನುಷ್ಯ ತಾನೇದನುಜನು. ಅಸುರ, ರಾಕ್ಷಸ, ಏನು ರಾಕ್ಷಸ ಇದ್ದಂತೆ ಇದ್ದಾನೆ, ಅವನು ಬಹಳ ಕ್ರೂರನಿದ್ದಾನೆ, ದಯದಾಕ್ಷಿಣ್ಯ ಏನೂ ಇಲ್ಲವೇ ಇಲ್ಲ ನೋಡು ಅವನಿಗೆ ಎಂದು ಅನ್ನುವುದಿಲ್ಲವೇ? ಇರಲಿ, ಅವರು ಅಸುರರು, ಅವರೂ ಹೌದು. ಆದರೆ ನಮ್ಮ ತತ್ವಕ್ಕನುಸಾರವಾಗಿ ವ್ಯಾವಹಾರಿಕ ಅಸುರರು, ವ್ಯಾವಹಾರಿಕ ಪ್ರಾಮರರು, ವ್ಯಾವಹಾರಿಕ ಹೀನ ಕುಲದವರು, ನಿಮ್ಮ ವ್ಯಾವಹಾರಿಕ ಬದುಕಿನ ಏನಾರು ಇರಬಹುದು. ನಮ್ಮ ತತ್ವಕ್ಕನುಸಾರವಾಗಿ ಕೆಲವರು ಅಸುರರು ಇದ್ದಾರೆ. ಅವರು ಎಂಥವರು ಎಂದರೆ ಸ್ವಾನುಭಾವವಿಲ್ಲದ ಮನುಷ್ಯರು. ತನ್ನ ಸ್ವರೂಪ ಆತ್ಮ, ಅವನ ಅನುಭವ ಎಂದರೆ ಆ ಆತ್ಮನೇ ನಾನು ಎಂಬ ತಿಳುವಳಿಕೆ. ಇದುವೇ ಅನುಭವ, ಮತ್ತೊಂದೇನು ಅಲ್ಲ. ಅನುಭವ ಅಂದ್ರೆ ಎದಕ್ಕೆ ಅನ್ಬೇಕು ಅಂತಂದ್ರೆ ನಾ ಆತ್ಮ ಅನ್ನೋದೇನಲ್ಲ, ಇದುವೇ ಅನುಭವ. ಆತ್ಮನೇ ನಾನು ಅಂತ. ಅನುಭವ ಅಂದೊಡನೆ ಮೇಲೆ ಕೆಳಗೆ ನೋಡಬಾರ್ದು. ಅನುಭವ ಏನು ಅನುಭವ ಅಂದ್ರೆ ಆತ್ಮನೇ ನಾನು ಅಂತ ಹೇಳೋದಕ್ಕೆ ಅನ್ಬೇಕು. ನಾನು ಈ ದೇಹಾದಿಗಳು ಅಲ್ಲ, ಇವುಗಳಿಂದ ಬೇರೆಯಾಗಿದ್ದಂಥ ನಿರಾಕಾರ, ನಿಷ್ಕ್ರಿಯ, ನಿರ್ವಿಕಲ್ಪ ಇದ್ದಂಥ ಒಂದು ಸ್ಥಿತಿ ಇದೆ. ಆ ಸ್ಥಿತಿಯೇ ನಾನು, ಅದೇ ಆತ್ಮ. ಅಯಾಮಾತ್ಮ ಬ್ರಹ್ಮ. ಇದನ್ನು ಯಾವನು ಅನುಭವದಿಂದ ತಿಳಿಯುವುದಿಲ್ಲವೋ ಅವನಿಗೆ ಮಾತ್ರ ರಾಕ್ಷಸ ಅನ್ನಬೇಕು ನೋಡು. ಅಸುರ ಅಂದರೆ ಅವನೇ ನೋಡು. ಅಸೂನ್ ಅಂದರೆ ಕೇವಲ ಪ್ರಾಣಧಾರಣೆ ಮಾಡಿಕೊಂಡು ಇರಲಿಕ್ಕೆ ಎಂಥ ಭಯಂಕರ ನೀಚ ಕೃತ್ಯಗಳನ್ನು ಮಾಡತಕ್ಕಂಥವನಿಗೆ ಅಸುರ ಎಂದು ಹೆಸರು. ತಾನೊಂದು ಬದುಕಿಕೊಂಡು ಇದ್ದರೆ ಸಾಕು, ಜಗತ್ತು ಹಾಳಾಗಿ ಹೋಗಲಿ ಅನ್ನುವ ಇತರರಿಗೆ ಎಷ್ಟು ದುಃಖವಾದರೂ ಚಿಂತೆಯಲ್ಲ, ತಾನು ಆರಾಮದಿಂದ ಇರಬೇಕು ಅನ್ನುವವರು ಎಲ್ಲರೂ ರಾಕ್ಷಸ ಕುಲದವರೇ. ಇವರೆಲ್ಲ ಗುರುಪಾದಾಬ್ಜ ಧ್ಯಾನ ನಿಷ್ಠೆಯ ಭಕ್ತಿ ಇಲ್ಲದ ಮರ್ತ್ಯನವ ವ್ಯರ್ಥ. ಗುರುವಿನ ಧ್ಯಾನ ಭಕ್ತಿ ನಿಷ್ಠೆ ಇಲ್ಲದಂತ ಮನುಷ್ಯ ವ್ಯರ್ಥ. ಸದ್ಗುರುನಾಥನ ಚರಣಾರವಿಂದಗಳಲ್ಲಿ ಅನನ್ಯ ಭಕ್ತಿ, ಸದಾ ಆತನ ಬೋಧನದ ಚಿಂತನೆ, ಇವುಗಳನ್ನು ಯಾವ ಆತನು ಮಾಡುವುದೇ ಇಲ್ಲವೋ, ಕಿವಿಗೆ ಹಾಕಿಕೊಳ್ಳುವುದೇ ಇಲ್ಲವೋ ನೋಡು, ಅವನು ಅಂತ ಮರ್ತ್ಯ ಅಂದ್ರೆ ಆ ಮನುಷ್ಯ ವ್ಯರ್ಥ ಎಂದು. ಅವನು ಈ ಜಗತ್ತಿನೊಳಗೆ ಹುಟ್ಟಿದ್ದು ವ್ಯರ್ಥ. ಏನು ಪುರುಷಾರ್ಥ ಸಾಧಿಸಿದ್ದಾನೆ ಅವನು? ಹುಟ್ಟಿದ ಮೇಲೆ ಅವನು ಏನನ್ನು ಮಾಡಿದನು? ಒಬ್ಬನು ಹೀಗೆ ಅನ್ನುತ್ತಾನೆ. ಇಂಥವುಗಳನ್ನು ಕೇಳಿರಬೇಕು. ಅಂದರೆ ನಮ್ಮ ಜೀವನ ಅಂತ ಏನು ನಡೆದಿದೆ, ಹುಟ್ಟಿದಂದಿನಿಂದ ಸಾಯುವವರೆಗೆ ಏನೇನು ಅನುಭವ ಬರುತ್ತದೆಯಲ್ಲ, ಪ್ರಪಂಚದಲ್ಲಿ ಸುಖವಾಗಲಿ ದುಃಖವಾಗಲಿ ಬಂದೇ ಬರುತ್ತದೆ ನೋಡಿರಿ. ಬೇಡವೆಂದರೂ ಬರುತ್ತದೆ, ಅದರಲ್ಲೇನು ಇದೆ ಹೆಚ್ಚಿನದು. ಆದರೆ ಜೀವಿತದಲ್ಲಿಯೇ ಸಫಲ ಜೀವಿತ, ನಿಷ್ಫಲದಂತ ಜೀವಿತ ಜೀವ ಅದ. ಅದರ ಒಬ್ಬರದು ಸಫಲ ಜೀವನ ಅದ, ಇನ್ನೊಬ್ಬರು ನಿಷ್ಫಲವಾದಂತ ಜೀವನ ಅದ. ಇವು ಎರಡೇ ಹೊರತು ಮೂರನೆಯದು ಅಲ್ಲ. ಜೀವನ ಎರಡೇ ರೀತಿ, ಒಂದು ಸಫಲ ಜೀವನ, ಇನ್ನ ಒಂದು ನಿಷ್ಫಲ ಜೀವನ. ಯಾವತನು ಅದಕ್ಕೆ ಕಾರಣಗಳೇನೇ ಇರಲಿ, ಪೂರ್ವ ಸುಕೃತ ಎಂದು ಅನ್ನಿ, ಗುರುವಿನ ಅನುಗ್ರಹ ಎಂದು ಅನ್ನಿ, ಏನಾದರೂ ಅನ್ನಿ, ಅವುಗಳ ಯೋಗದಿಂದ ಯಾವಾತನು ತನ್ನ ಸ್ವರೂಪವನ್ನು ತಿಳಿದು ಕೃತಾರ್ಥನಾದನೋ, ನನಗೆ ಸಾವು ಇಲ್ಲ ಎಂದು ನಿಶ್ಚಯ ಮಾಡಿಕೊಂಡನೋ, ನಾನು ಹುಟ್ಟಿಯೂ ಇಲ್ಲ, ಹುಟ್ಟಿದ್ದೇನೆ, ಸಾಯುತ್ತೇನೆ ಎಂದೆನ್ನುವ ಇವೆರಡು ಕಲ್ಪನೆಯಿಂದ ಹೊರತು ಮತ್ತೊಂದೇನು ಇಲ್ಲ ಅಂತ ತನ್ನ ಸ್ವರೂಪದ ಜನನ ಮರಣವಾಗಲಿ ಇಲ್ಲ. ಈ ರೀತಿ ತಿಳ್ಕೊಂಡತನಲ್ಲ, ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಅಂದ್ರೆ ಈ ಬುದ್ಧಿಯ ಯಾವ ಜಾಗಕ್ಕೆ ಹೋಗಿ ಮುಟ್ಟಿತೆಂದರೆ, ಎಲ್ಲಿ ತನಕ ಹೋಗಿ ಮುಟ್ಟಿ ತಿರುಗಿ ಬರುವುದಿಲ್ಲವೋ ಅಲ್ಲಿಯೇ ಗಟ್ಟಿಮುಟ್ಟಾಗಿ ಕುಳಿತು ಬಿಡುತ್ತದೆಯೋ, ಅದರಲ್ಲಿಯೇ ಅರಗುತ್ತದೆಯೋ, ಕರಗಿ ಹೋಗಿ ಬಿಡುತ್ತದೆಯೋ, ಅದು ಪರಮಾತ್ಮನ ಸ್ವರೂಪ. ಅದು ಮತ್ತೆ ಹೊಳ್ಳಿ ಬರೋಂಗಿಲ್ಲ. ಒಂದು ಸಾರಿ ನಾನು ಹುಟ್ಟಿಲ್ಲ ಅಂತ ಅನ್ನೋದು ಸತ್ಸಂಗದಾಗ, ಮತ್ತೆ ಹೊರಗೋದ್ಮೇಲೆ ನಾ ಹುಟ್ಟಿನ ಅನ್ನೋದು
ಸತ್ಸಂಗದಾಗ ನಾ ಸಾಯುವವನಲ್ಲ ಅನ್ನೋದು, ಹೊರಗೆ ಹೋದ್ಮೇಲೆ ಮತ್ತೆ ಸಾಯ್ತೀನಿ ಅನ್ನೋದು, ಇವೆಲ್ಲ ಏನದೋ ಹೊಳ್ಳಿ ಮತ್ತೆ ಹೋಗೋದು ಬರೋದಲ್ಲ. ಇದು ಹೋಗಿ ಮತ್ತೆ ಹೊಳ್ಳಿ ಬರಬಾರ್ದು. ಹಾಂಗ್ ನಿರ್ಧಾರ ಆಗ್ಬೇಕು, ಗಟ್ಟಿ ನಿರ್ಧಾರ ಆಗ್ಬೇಕು. ಆ ಗಟ್ಟಿ ನಿರ್ಧಾರಕ್ಕೆ ಏನಂತಾರ? ಉಪರತಿ, ಉಪರಾಮ ಅಂತಾರ. ಹಾಂಗಾಗ್ಬೇಕು. ಆ ರೀತಿಯಾದಂತ ಸ್ವರೂಪನೇ ಪರಮಾತ್ಮ ಸ್ವರೂಪ. ನಮ್ಮ ಬುದ್ಧಿಯನ್ನು ಅಲ್ಲಿಯೇ ಕರಗಿಸಬೇಕು. ಇರಲಿ, ಅಂತೂ ಕೃತಾರ್ಥ ನಾನು ಎಂದು ಯಾವನು ತಿಳಿಯುತ್ತಾನೋ, ಹುಟ್ಟಿದ ಮೇಲೆ ಸಾಯುವುದರೊಳಗಾಗಿ ಎಂದಾದರೂ ಒಂದು ದಿವಸ ತಿಳಿಯುತ್ತಾನೋ, ಅವನು ಮುಂದೆ ಹುಟ್ಟುವುದಿಲ್ಲ. ಅವನು ಸಫಲ ಜೀವಿ. ಅವನು ಹುಟ್ಟಿದ್ದಕ್ಕೆ ಸಾರ್ಥಕವಾಯಿತು. ಆದರೆ ನಿಷ್ಫಲ ಜೀವಿಗಳು ಎಂದೂ ಕೆಲವರು ಇದ್ದಾರೆ. ನಿಷ್ಫಲ ಜೀವಿಗಳು ಅಂತ ಒಂದಿಷ್ಟು ಮಂದಿ ಅದರ ಈ ಜಗತ್ತಿನಲ್ಲಿ. ಕೆಲವರು ಏಕೆ? ಹಲವರು ಇದ್ದಾರೆ, ಸಾಕಷ್ಟು ಮಂದಿ ಅದರ. ಹಾಗೆಂದರೇನು? ನಿಷ್ಫಲ ಜೀವ ಎಂದರೆ ಅದನ್ನ ಒಬ್ಬನು ಸ್ಪಷ್ಟವಾಗಿ ಹೇಳುತ್ತಾನೆ. ಏನ್ ಹೇಳ್ತಾನ? ಸಫಲ ಜೀವರೊಳಗೆ ನಮ್ಮ ಹೆಸರು ಬರೆಯುತ್ತೀರೋ ಅಥವಾ ನಿಷ್ಫಲ ಜೀವರೊಳಗೆ ನಮ್ಮ ಹೆಸರು ಬರೆಯುತ್ತೀರೇ ಎಂದು ಪ್ರಶ್ನೆ ಮಾಡಿದರೆ, ಒಬ್ಬನಂತೂ ಹೀಗೆ ಅಂದಿದ್ದಾನೆ, ಸಫಲ ಜೀವಿ ಎಂದರೆ ಇವನು ನೋಡು, ಮುಂದೆ ಯಾವನು ಯಾವುದೇ ನಿಮಿತ್ತದಿಂದ ಈ ಜಗತ್ತಿಗೆ ಬರುವುದಿಲ್ಲವೋ, ಅಂದರೆ ಮತ್ತೆ ಹುಟ್ಟುವುದಿಲ್ಲವೋ, ಅವನು ಸಫಲ ಜೀವಿ, ಪರಮಾತ್ಮನೇ ಆಗಿ ಬಿಟ್ಟಿದ್ದಾನೆ. ಇನ್ನೊಬ್ಬವನು ನಿಷ್ಫಲ ಜೀವಿ, ಅವನು ಅತ್ಯಂತ ಅಭಿನಯಪೂರ್ವಕವಾಗಿ ಹೇಳಿದ್ದಾನೆ, ನಾನು ಹುಟ್ಟಿದೆ ನಿಜ, ಏನು ಮಾಡಿದೆ? ನಾನು ಈ ಜಗತ್ತಿನಲ್ಲಿ ಹುಟ್ಟಿ ಬಂದರೆ ಏನಾದರೂ ಒಂದು ಪ್ರಯೋಜನ ಆಗಬೇಕು. ನೀನು ಅಲ್ಲಿಗೆ ಏಕೆ ಹೋಗಿದ್ದಿ ಎಂದು ಕೇಳಿದರೆ, ಹಾಗೆ ಸುಮ್ಮನೆ ಹೋಗಿದ್ದೆ ಎಂದು ಹೇಳಿದರೆ ಏನು ಅದರ ಅರ್ಥ? ಅಲ್ಲಿಗೆ ಒಂದು ಕೆಲಸದ ನಿಮಿತ್ತ ಹೋಗಿದ್ದೆ, ಕೆಲಸ ಮಾಡಿಕೊಂಡು ಬಂದೆ ಅಂದರೆ ಆ ಕೆಲಸದ ಪ್ರಯೋಜನದ ಸಲುವಾಗಿ ಹೋಗಿದ್ದೆ ಎಂದು ಹೇಳಿದರೆ ಅಡ್ಡಿಯಿಲ್ಲ, ಸಾರ್ಥಕ ಅದು. ಏನಿಲ್ಲ, ಸಹಜವಾಗಿ ಹೋಗಿದ್ದೆ, ಹಾಗೆ ಹೋಗಿದ್ದೆ ಎಂದರೆ ಅದು ಉತ್ತರವಲ್ಲ. ಹಾಗೆ ನಾನು ಯಾಕೆ ಈ ಜಗತ್ತಿಗೆ ಹುಟ್ಟಿ ಬಂದೆ ಎಂದು ಅನ್ನುತ್ತಾನೆ ಒಬ್ಬನು. ಹುಟ್ಟಿ ಬಂದ ಮೇಲೆ ನಾವು ಏನು ಮಾಡಬೇಕು, ಏನು ಅನುಭವಿಸಬೇಕು, ಅವುಗಳಲ್ಲಿ ಒಂದನ್ನಾದರೂ ನಾನು ಅನುಭವಿಸಲಿಲ್ಲ. ಎಂಥ ದುರ್ದೈವಿ ನಾನು, ಎಂಥ ನಿಷ್ಫಲ ಜೀವ ನನ್ನದು ಎಂದು ಮುಂತಾಗಿ ಯಾವ ಮಾತುಗಳಿಂದ ಅವನು ಹೇಳುತ್ತಾನೋ ಅದನ್ನು ಕೇಳಿರಿ. ವಾಸ್ತವಿಕವೆಂದರೆ ಹುಟ್ಟಿ ಬಂದ ಮೇಲೆ ಹುಟ್ಟಿದರೆ ಸಾವಿಲ್ಲದೆಯ ಬಲು ಬಟ್ಟೆಯನ್ನು ಸಾಧಿಸಲು ಬೇಕು. ಹುಟ್ಟಿದ್ರೆ ಏನ್ ಮಾಡಬೇಕು? ಸಾವು ಇಲ್ಲದಂತ ಬಟ್ಟೆ ಸಾಧಿಸಬೇಕು ಅಂದ್ರೆ ಅಮೃತ ಪುತ್ರರಾಗಬೇಕು ಎಂದರೆ ಮೊದಲನೇ ಅಧ್ಯಾಯದಲ್ಲಿ ಹೇಳಿದ್ದನ್ನು ನೀವು ನೋಡಿದ್ದೀರಿ. ಹುಟ್ಟಿದ ಮೇಲೆ ಸಾಯುವುದರೊಳಗಾಗಿ ನನಗೆ ಸಾವಿಲ್ಲ ಎಂದು ತಿಳಿದುಕೊಂಡರೆ ಅವನು ಹುಟ್ಟಿದ್ದಕ್ಕೆ ಸಾರ್ಥಕವಾಯಿತು. ಈ ರೀತಿ ತಿಳಿಯಲಿಲ್ಲ ಎಂದರೆ ಅವನು ಅನ್ನುತ್ತಾನೆ, ಇದು ಶ್ರೇಷ್ಠವಾದದ್ದು, ಇದು ಸಫಲ ಜೀವನ ಎಂದು ಹೆಸರು ಅನ್ನುತ್ತಾನೆ. ನನಗೆ ಸಾವಿಲ್ಲ ಅಂತ ತಿಳ್ಕೊಂಡು ಸಾರ್ಥಕವಾಯಿತು. ಈ ರೀತಿ ನಾನು ತಿಳಿಯಲಿಲ್ಲ ಎಂದು ಅವನು ಅನ್ನುತ್ತಾನೆ. ಏನಂತನ? ಈ ರೀತಿ ನಾ ತಿಳಿಲಿಲ್ಲ ನೋಡು ಎಂದು ಅನ್ನುತ್ತಾನೆ. ಈ ರೀತಿ ನನಗೆ ಸಾವಿಲ್ಲ ಅನ್ನೋದು ಅದು ಶ್ರೇಷ್ಠ, ಇದಕ್ಕೆ ಸಫಲ ಜೀವನ ಎಂದು ಹೆಸರು. ಹಿಂಗ್ ತಿಳ್ಕೋಬೇಕಾಗಿತ್ತು. ನಾ ಬಂದು ಏನು ತಿಳಿಲಿಲ್ಲ, ಏನು ಮಾಡಲಿಲ್ಲ ಅಂತೇಳಿ ಅವನು ನಿರಾಶೆಯನ್ನು ವ್ಯಕ್ತಪಡಿಸ್ತಾನಲ್ಲ, ಅದು ಯಾವುದು? ಯಾರಿಗೆ ಈ ರೀತಿಯಾದ ದುಃಖ ಅದ ಅದು ಸಫಲ ಜೀವನ. ನಾವು ಸಾಧನೆ ಮಾಡಿಲ್ಲ ಅಂದ್ರೂ ಸಹಿತ ನಮಗ ಅಂಥದ್ದೊಂದು ಸಾವು ಇಲ್ಲ, ನನಗೆ ಹುಟ್ಟು ಇಲ್ಲ ಅನ್ನೋಂಥದ್ದು ತಿಳ್ಕೊಳ್ಳೋದಲ್ಲ, ತಿಳ್ಕೊಳ್ಳಿಲ್ಲಲ್ಲ ಅನ್ನೋಂಥದ್ದು ಪಶ್ಚಾತ್ತಾಪ ಆದರೂ ಇತ್ತಂತಂದ್ರ ಅದು ಸಫಲ ಜೀವನ. ತಿಳ್ಕೊಳ್ಳೋದು ಬಹಳ ದೂರದ ಮಾತಾಯ್ತು. ತಿಳ್ಕೋಬೇಕಾಗಿತ್ತು, ತಿಳ್ಕೊಳ್ಳಿಲ್ಲ, ಹಂಗೆ ಖಾಲಿ ಗೈಲೆ ಹೋಲಕತ್ತಿನೆಲ್ಲ ಪಶ್ಚಾತ್ತಾಪ ಆದ್ರೂ ಅದು ಸಫಲನೇ. ನ ಧ್ಯಾತಂ ಪದಮೀಶ್ವರಸ್ಯ ವಿಧಿವತ್ ಸಂಸಾರ ವಿಚ್ಛಿತ್ತಯೇ. ಈ ದುಃಖ ರೂಪವಾದ ಸಂಸಾರದಿಂದ ಬಿಡುಗಡೆಯಾಗಬೇಕೆಂದು ಇಚ್ಛೆ ಮಾಡಿ
ಭಗವಂತ ಪರಮಾತ್ಮನ ಪಾದಗಳನ್ನ ನಾನು ಧ್ಯಾನ ಮಾಡಲಿಲ್ಲ. ಇದೇನದಂದ್ರೆ ಇದು ಪಶ್ಚಾತ್ತಾಪ ಪಡ್ಲಕತ್ತಾನ. ಈಗ ಈ ರೀತಿ ಪಶ್ಚಾತ್ತಾಪ ಪಡ್ಲಕತ್ತಾನ. ಈಗೇನಾಯ್ತು, ಮಾಮೇಕಂ ಶರಣಂ ರುಜ ಅಂತಂದ್ರ ಅದಕ್ಕೆ ಸಂಬಂಧಪಟ್ಟಂತೆ ಅವನು ಆತ್ಮದ ಧರ್ಮ ಅನಾತ್ಮದ ಧರ್ಮಗಳನ್ನ ತಿಳ್ಕೊಂಡು ಅನಾತ್ಮದ ಧರ್ಮಗಳನ್ನ ತ್ಯಾಗ ಮಾಡಿ ಆತ್ಮದ ಧರ್ಮಗಳನ್ನ ಏನ್ ಮಾಡಬೇಕು, ಅನುಸರಿಸಿ ತಾನು ಆತ್ಮ ಅಂತ ತಿಳ್ಕೊಂಡು ಆ ಆತ್ಮದಲ್ಲಿಯೇ ತಾನು ಶರಣಾಗತನಾಗಿ ಆತ್ಮದ ಸ್ಥಿತಿಯೊಳಗಿರಬೇಕು ಅನ್ನೋಂಥವ್ರ ಮಟ್ಟಿಗೆ ನಿಲ್ಲಿಸಿ ಮುಂದೇನ್ ಮಾಡಬೇಕು, ಹಿಂಗ ಆಗಬೇಕು ಅಂತ ಗುರಿ ಅದ. ಆದರೆ ಈ ಗುರಿಯನ್ನ ತಲುಪುವುದಕ್ಕ ನಾನು ಮಾಡಲಿಲ್ಲಲ್ಲ, ನನ್ನ ಕಡೆಯಿಂದ ಆಗ್ಲಿಲ್ಲಲ್ಲ ಅನ್ನೋಂಥ ಪಶ್ಚಾತ್ತಾಪದ ಮಾತುಗಳನ್ನ ಇಲ್ಲಿ ಆಡ್ಲಕತ್ತಾರ. ಈಗ ನಮ್ದು ಅದೇ ಸ್ಥಿತಿ ಅದಲ್ರಿ. ಯಾವುದನ್ನು ಸಾಧನೆ ಮಾಡಬೇಕು ಅಂತೀವಿ, ಅದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಾವು ಮಾಡ್ತಾ ಇಲ್ಲ ಅಂತೇಳಿ ಏನು ಗೋಳಾಟ ಅದಲ್ಲ, ಆ ಗೋಳಾಟದ ಕತಿ ಅದ ಇಲ್ಲಿ. ಇದು ಮತ್ತೆ ನಾಳೆ ನೋಡೋಣ. ಇಷ್ಟು ಸಾಕಿವತ್ತು, ಇದು ಹಿಂಗೆ ಮುಂದೆ ಹೋಗ್ತದೆ. ಅಂದ್ರೆ ಏನಾಯ್ತು, ಅದರದ್ದು ಪರಿಚಯ ಆಗ್ಯದ, ಆದ್ರ ಅದು ಇನ್ನೂ ನನ್ನ ಕೈವಶ ಆಗಿಲ್ಲ. ಅದಕ್ಕೆ ಅಂಥದೊಂದು ಎಂಥ ದುರ್ದೈವಿ ನಾನು, ಎಂಥ ನಿಷ್ಫಲ ಜೀವ ನನ್ನದು ಎಂದು ಮುಂತಾಗಿ ಯಾವನು ಹೇಳುತ್ತಾನೋ ಅದನ್ನು ಕೇಳಿರಿ. ವಾಸ್ತವಿಕವಾಗಿ ಹುಟ್ಟಿ ಬಂದ ಮೇಲೆ ಹುಟ್ಟಿದರೆ ಸಾವಿಲ್ಲದ ಬಲು ಬಟ್ಟೆಯನ್ನು ಸಾಧಿಸಬೇಕು ಎಂದು ಮೊದಲನೇ ಅಧ್ಯಾಯದಲ್ಲಿ ಹೇಳಿದ್ದನ್ನು ನೀವು ನೋಡಿದರೆ, ಹುಟ್ಟಿದ ಮೇಲೆ ಸಾಯುವುದರೊಳಗಾಗಿ ನನಗೆ ಸಾವಿಲ್ಲ ಎಂದು ತಿಳಿದುಕೊಂಡರೆ ಅವನು ಹುಟ್ಟಿದ್ದಕ್ಕೆ ಸಾರ್ಥಕವಾಯಿತು. ಈ ರೀತಿ ನಾನು ತಿಳಿಯಲಿಲ್ಲ, ಈ ರೀತಿ ನಾ ತಿಳಿಲಿಲ್ಲ ನೋಡಪ್ಪ, ಸಾವು ಇಲ್ಲ ಅಂತೇಳಿ ನಾ ತಿಳಿಲೇ ಇಲ್ಲ ಅಂತೇಳಿ ಅಂತನಲ್ಲ, ಅಂಥದೊಂದು ಅವನ ವ್ಯಾಕುಲತೆ ಕೂಡ ಅದು ಶ್ರೇಷ್ಠವಾದದ್ದೇ. ಇದಕ್ಕೆ ಸಫಲ ಜೀವನ ಎಂದು ಹೆಸರು. ತಿಳಿಯುವುದು ಅತ್ಯಂತ ಉತ್ತಮ ಗುರಿ. ಅದು ಗುರಿ ತಲುಪಿದಂಗ. ನನಗದು ತಿಳಿಲಿಲ್ಲಲ್ಲಪ್ಪ, ತಿಳ್ಕೊಳ್ಳಿಲ್ಲ, ಹಂಗೆ ನನ್ನ ಟೈಮ್ ವೇಸ್ಟ್ ಮಾಡಿಬಿಟ್ನಲ್ಲ ಅಂತ ಪಶ್ಚಾತ್ತಾಪ ಪಟ್ರು ಅದನ್ನು ಸಫಲತೆಗೆ ಕರ್ಕೊಂಡು ಹೋಗ್ತದ, ಸಫಲತೆ ಕರ್ಕೊಂಡು ಹೋಗ್ತದ ಅಂತದ್ದು ಹೇಳ್ತಾರೆ. ಈಗ ಬಹಳಷ್ಟು ಪಾಯಿಂಟ್ಗಳು ಕೊಡ್ಕೋತಾರೆ. ಪಶ್ಚಾತ್ತಾಪದ ಮಾತುಗಳು. ಇದು ಪಶ್ಚಾತ್ತಾಪ ಪಡೋದು ಬಹಳ ಮುಖ್ಯ ಅದ. ನಾವು ಸಾಧನೆ ಬಗ್ಗೆ ಬರೀ ಪರಿಚಯ ಮಾಡ್ಕೊತ ಹೋಗ್ಲಕತ್ತೀವಿ. ಆ ಸಾಧನೆ ಬಗ್ಗೆ ಪರಿಚಯ ಮಾಡ್ಕೊಂಡು ಅಲ್ಲಿ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ನಮಗೆ ಎಷ್ಟಾಗ್ಯದ ಅನ್ನೋದ್ರ ಬಗ್ಗೆ ಅಕೌಂಟ್ ಇಲ್ಲ, ಆಡಿಟ್ ಇಲ್ಲ, ಅದು ಆಗ್ತಾ ಇಲ್ಲಲ್ಲ ಅಂತ ಹೇಳಿ ನಮ್ಮೊಳಗ ಆ ದುಃಖ ಪಶ್ಚಾತ್ತಾಪ ಆಗ್ಬೇಕಲ್ಲ, ಪಶ್ಚಾತ್ತಾಪ ಪಡಿಸ್ಲಕತ್ತಾರೆ. ಈಗ ಅವ್ರು ಅನುಭವ ಮಾಡ್ಬೇಕಲ್ಲ, ಸುಮ್ಮನೆ ಕತೆ ಕೇಳ್ಕೊತ ಹೋದ್ರೆ ಹೆಂಗತಿ. ಇದು ಅನುಭವಿಸೋದು ಬಹಳ ಚಂದ. ಇದ್ರ ಮುಂದಿನ ಭಾಗ ನಾಳೆ ನೋಡೋಣ. ನಾನು ಏನೇನು ಸಾಧನೆ ಮಾಡಬೇಕು ಅನ್ನೋದು ಪರಿಚಯ ಆಯ್ತು. ಅದು ನನ್ನ ಕಡೆಯಿಂದ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲಲ್ಲ. ಎಂತ ಪಶ್ಚಾತ್ತಾಪಗಳದಾವ ನಮಗ್ ಗೊತ್ತದ. ಸಾಲಿಗೆ ಓದ್ತೀವಿ, ನಂದು ರಿಸಲ್ಟು 100/100 ಬರಲಿಲ್ಲಲ್ಲ, ಇಂಥ ಪಶ್ಚಾತ್ತಾಪ. ಅದೇನು ಒಳ್ಳೇದೇ, ಒಳ್ಳೆ ರಿಸಲ್ಟ್ ಬರಬೇಕು ಅನ್ನೋದು. ಮತ್ತೇನು, ಎಲ್ಲ ಸಾಲಿ ಕಲ್ತೀನಿ, ನೌಕರಿ ಸಿಕ್ಕಿಲ್ಲಲ್ಲ, ಪಶ್ಚಾತ್ತಾಪ. ನೌಕರಿ ಸಿಕ್ಕರ್ನು ನನಗ ಇನ್ನು ನನ್ನ ಆಸೆಗೆ ಸಂತೃಪ್ತಿ ಆಗಂತ ಗಳಿಕೆ ಇಲ್ಲಲ್ಲ, ಅದು ಪಶ್ಚಾತ್ತಾಪ. ಅದಾದ್ಮೇಲೆ ಮುಂದೆ ಒಂದು ಹೆಣ್ಣು ಹುಡುಕಿ ಮದುವೆ ಮಾಡ್ಕೋಬೇಕು, ಹೆಣ್ಣು ಸಿಗ್ತಾ ಇಲ್ಲ, ಇಂಥ ಪಶ್ಚಾತ್ತಾಪ. ಮದುವೆ ಆದ್ಮೇಲೆ ಮಕ್ಕಳಾಗ್ಲಿಲ್ಲಲ್ಲ ಅಂತ ಒಂದು ಪಶ್ಚಾತ್ತಾಪ. ಎಷ್ಟು ಪಶ್ಚಾತ್ತಾಪಗಳವ ನೋಡ್ರಿ. ಇವುದ್ರ ಬಗ್ಗೆ ಎಷ್ಟು ಚಂದ ಪಶ್ಚಾತ್ತಾಪ ಪಡ್ತೀವಿ, ಒದಾಡ್ತೀವಿ ಒಂದೇ ಇವು ಆಗವಲ್ಲಲ್ಲ, ಆಗ್ತಾ ಇಲ್ಲಲ್ಲ. ಮದುವೆ ಆಗಿ 1 ವರ್ಷ ಆಯ್ತು, 2 ವರ್ಷ ಆಯ್ತು, 3 ವರ್ಷ ಆಯ್ತು, ಮಕ್ಕಳಾಗಿಲ್ಲ. ಒಂದು 6-7 ವರ್ಷ ಆಯ್ತು ಅಂದ್ರೆ ಎಲ್ಲರೂ ಟೈಟ್ ಆಗಿಬಿಡ್ತಾರೆ. ಇದೇನು ಹಿಂಗೆ ನಡೆಸ್ಬೇಕಾ, ಏನು ಮುಂದೆ ಇನ್ನೊಂದು ಮದುವೆ ಮಾಡ್ಬೇಕಾ ಏನು ಅಂತೇಳಿ ವಿಚಾರ ಮಾಡ್ತಿರ್ತಾರೆ. ಆಸ್ತಿ ಪಾಸ್ತಿ ಸೌಕಾರ ಇದ್ದವರು ಮಾಡ್ಲಿ, ಏನು ಇಲ್ಲದ ಝೋಪಡ್ಪಟ್ಟಿಗಳು ಸಹಿತ ಅಂಥದ್ದೇ ಆಲೋಚನೆ ಮಾಡ್ತಿರ್ತಾರೆ ಮಕ್ಕಳಾಗಿಲ್ಲ ಅಂತೇಳಿ. ಮುಂದೆ ಅವ್ರು ಸತ್ತರ ಅವ್ರು ಇದು ಅನುಭವಿಸ್ಲಿಕ್ಕೆ ಅವ್ರದ್ದು ಏನೂ ಇರಂಗಿಲ್ಲ ಅಂದ್ರೂ ಅವ್ರೂ ಮಕ್ಕಳಲ್ಲಿಲ್ಲ ಅಂದ್ರೆ ಮತ್ತೊಂದು ಮದುವೆ ಮಾಡ್ಕೊಳಕ್ಕೆ ಆಲೋಚನೆ ಮಾಡ್ತಾರೆ. ಏನಿದೆಲ್ಲ
ದೊಡ್ಡ ಕೋಟ್ಯಾಧೀಶರಿದ್ರ ಏನ್ ಮಾಡ್ಬೇಕು, ಇದು ಯಾರ್ದಾರೆ ಪಾಲಾಗಿ ಓದ್ತದ ಅಂತ ಹೇಳಿ ಮಾಡಿದ್ರೆ ಮಾಡಿ. ಜಯಲಲಿತಾನ ಮುಖ್ಯಮಂತ್ರಿ ಗಾಂಡಿಲ್ಲ, ಮಕ್ಕಳಿಲ್ಲ, ಏನಿಲ್ಲ, ಕೋಟಿ 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 ಗಳಿಸಿಟ್ಟು ಹೋಗ್ಬಿಟ್ಟಾಳು. ಯಾರು ಉಪಯೋಗ ಇಲ್ಲ ಹಂಗೆ ಮಾಡಿ ಭೋಗಿಸ್ಲಕ್ ಬರ್ಲಾರ್ದಂಗೆ ಮಾಡಿಟ್ಟು ಹೋಗ್ಬಿಟ್ಟಾಳು. ನೋಡ್ರಿ ಹೆಂಗ ಸಂಬಂಧ ಇಲ್ಲ. ಹಂಗ ಪಶ್ಚಾತ್ತಾಪದ ವಿಚಾರಗಳು ಏನದವ, ನಾವು ಲೌಕಿಕ ಭೋಗದಲ್ಲಿ ಹೆಂಗ ಪಶ್ಚಾತ್ತಾಪ ಪಡ್ತೀವಿ, ಹಂಗ ಇವತ್ತಿನ ಒಂದನೇ ಪಶ್ಚಾತ್ತಾಪ ಏನು, ನನಗೆ ಸಾವು ಇಲ್ಲ ಅನ್ನಂಥದ್ದು ತಿಳ್ಕೋಬೇಕಾಗ್ಯದ. ಆ ತಿಳುವಳಿಕೆ ಉಂಟಾಗ್ತಾ ಇಲ್ಲ, ನಾನು ಆ ತಿಳುವಳಿಕೆಯನ್ನ ಸರಿಯಾಗಿ ಮಾಡ್ಕೋಬೇಕು ಅನ್ನಂತ ಪ್ರಯತ್ನ ಮಾಡ್ತಾ ಇಲ್ಲ. ಇಷ್ಟು ದಿವಸ ಕಳೆದೆವು, 60 ವರ್ಷ 70 ವರ್ಷ ಕಳೆದ್ರೂ ನನಗೆ ಸಾವು ಇಲ್ಲ ಅನ್ನಂಥದ್ದೊಂದು ಸಣ್ಣ ವಿಷಯವನ್ನ ಕುರಿತು ನಾನು ನಿಶ್ಚಯ ಜ್ಞಾನ ಹೊಂದಲಿಲ್ಲಲ್ಲ ಅಂತ ಪಶ್ಚಾತ್ತಾಪ. ಮುಂದೆ ನಾಳೆ ಏನೇನು ಪಶ್ಚಾತ್ತಾಪಗಳು ಹಚ್ಚತಾರ ನೋಡ್ಬೇಕು. ನನಗೆ ಸಾವು ಇಲ್ಲ, ಈಗ ಸದ್ಯ ಇರೋ ಸಮಸ್ಯೆ ಏನದ, ಸಾವಿಂದೇ ಅಲ್ಲ, 60-70 ವರ್ಷ ಆದವ್ರಿಗೆ ಸಾವು ಇಲ್ಲ ಅನ್ನೋದೇ ಈಗ ಪಶ್ಚಾತ್ತಾಪ. ಫಸ್ಟ್ ಪಶ್ಚಾತ್ತಾಪ ಚಾಲು ಮಾಡ್ಬೇಕಂತ, ನನಗೆ ಸಾವು ಇಲ್ಲ. ಅದು ನಿಶ್ಚಯ ಜ್ಞಾನ ಮಾಡ್ಲಾರ್ದೆ 60-70 ವರ್ಷ ಕಳೆದ್ ಬಿಟ್ನೆಲ್ಲ, ಈ ಪಶ್ಚಾತ್ತಾಪ ಚಾಲು ಮಾಡ್ಬೇಕು. ಪ್ರಾಕ್ಟಿಕಲ್ ಅದು, ಇದು ಏನು ಮಾಡಕ್ಕಾಗಲ್ಲ. ನಾನು ಆತ್ಮ ಅಂತೇಳಿ ತಿಳ್ಕೊಂಡ್ರೆ ಸಾವು ಇಲ್ಲ, ಓಡ್ತಿಲ್ಲ. ಬರೇ ನಾಟಕ ಮಾಡಿಕೆ ಆತ್ಮ ಅಂತ ನಾಟಕ ಮಾಡೋದು, ಖರೆ ಒಳಗೆ ಇರೋದೆಲ್ಲ ನಾ ದೇಹ ಅಂತ ತಿಳ್ಕೊಂಡು ದೇಹಕ್ಕೆ ಏನಾರೇ ಆದ್ರೆ ಭಾರಿ ಪರೇಶಾನ್ ಆಗಿ ನೀವು ಬರ್ರಿಯಪ್ಪ ಇನ್ನೊಂದಿಷ್ಟು ದಿವಸ ಬದುಕಬೇಕು, ಅವರು ಇವರು ಕೂಡಿ ಬದುಕಿಸಿ ಏನು ಮೋಕ್ಷ ಸಾಧನೆ ಮಾಡ್ತಾರ ಬದುಕಿದವರು? ಏನಿಲ್ಲ, ಮತ್ತೆ ಅದೇ ತಿನ್ನೋದು 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 ಅಷ್ಟೆ. ಏನು ಸಾಧನೆ ಮಾಡ್ತಾರೆ? ಮಜಾ. ಅದಕ್ಕೆ ಒಂದನೇ ಪಶ್ಚಾತ್ತಾಪದ ಪರಿಚಯ ಮಾಡಿ ಕೊಟ್ರಿ. ಮುಂದಿನ ಪಶ್ಚಾತ್ತಾಪ ಮಾಮೇಕಂ ಶರಣಂ ರುಜ. ಮಾಡ್ಲಿಲ್ಲಲ್ಲ ಪರಮಾತ್ಮನ ಆತ್ಮ ಅನಾತ್ಮ ವಿವೇಕ ಹೊಂದಲಿಲ್ಲ, ಅದರ್ಲಿಂತ ನಾವು ಮುಂದೆ ನನಗೆ ಸಾವು ಇಲ್ಲ ಅನ್ನೋದು ಬರಲಿಲ್ಲ. ಇದು ನಮ್ಮ ಪಶ್ಚಾತ್ತಾಪದ ಒಂದನೇ ಸ್ಟೆಪ್. ನಾಳಿನ ಸ್ಟೆಪ್ ಏನೇನು ಕೊಡ್ತಾರ ನೋಡ್ಬೇಕು. ಸಫಲ ಜೀವನ. ಈಗ ಸಾವು ಇಲ್ಲ ಅನ್ನೋದು ಡಿಸೈಡ್ ಮಾಡ್ಕೊಂಡ್ರೆ ಅದು ಅಂತೂ ಪಕ್ಕ ಗುರಿ ಮುಟ್ಟದಂಗ. ಸಾವು ಇಲ್ಲ ಅನ್ನೋಂಥದ್ದು ಒಂದು ಸಾಧನೆ ಬಗ್ಗೆ ನಾವು ಸರಿಯಾದ ಜ್ಞಾನನೂ ಹೊಂದಲಿಲ್ಲ, ಒಂದು ನಿರ್ಧಾರ ತಗೊಳ್ಳಿಲ್ಲ ಅಂತಂದ್ರ ಇದು ಪಶ್ಚಾತ್ತಾಪ. ಇಷ್ಟ ಆಯುಷ್ಯ ಕಳೆದ ನನಗಿಂತದೊಂದು ಸಣ್ಣ ವಿಷಯ ಕೈವಶ ಆಗ್ಲಿಲ್ಲಲ್ಲ ಜ್ಞಾನ ಅಂತೇಳಿ ಅದು ಪಶ್ಚಾತ್ತಾಪ. ವ್ಯಾಕುಲತೆ ಅಂದ್ರೆ ಬಹಳ ಶಬ್ದ, ಬಹಳ ದೊಡ್ಡ ಶಬ್ದ. ಅದು ಪ್ರಾಣಾಂತಕ ಶಬ್ದ. ಪ್ರಾಣ ಹೋಗಂಗಾತು. ಹೆಣತಿ ಊರಿಗೆ ಹೋದಾಗ ಗಂಡನ ವಿರಹ, ಗಂಡ ಊರಿಗೆ ಹೋದಾಗ ಹೆಣತಿ ವಿರಹ, ಇವ ಹೋಗ್ತಿರ್ತಲ್ಲ ಹಂಗ. ಇಲ್ಲಿ ನನ್ನ ಕೆಲಸ ಸಕ್ಸಸ್ ಆಗ್ಲಿಲ್ಲಲ್ಲ, ನಾನು ಬಂದ ಕೆಲಸಗಳು ಆಗ್ಲಿಲ್ಲಲ್ಲ. ರಾಮಕೃಷ್ಣ ಪರಮಹಂಸರು ಕುಂತ ಅಳುತ್ತಿದ್ರು, ತಲೆ ಹೊಡಿತಿದ್ರು ಕಾಳಿದೇವಿಗೆ. 1 ದಿನ ವೇಸ್ಟ್ ಆಯ್ತು, 2 ದಿನ ವೇಸ್ಟ್ ಆಯ್ತು, 3 ದಿನ ವೇಸ್ಟ್ ಆಯ್ತು, ನನಗೇನು ಅನುಭವ ಆಗ್ಬೇಕು ಅದು ಆಗ್ತಾನೆ ಇಲ್ಲ. ವೇದಗಳಲ್ಲಿ ಈ ರೀತಿ ಮಾಡಿದ್ರೆ ಹಿಂಗ ಅನುಭವ ಆಗ್ತದಂತೇಳಿ ಬರ್ದಾರ. ಅದ್ರ ಪ್ರಕಾರ ನಾನಂತೂ ಪಕ್ಕ ನಡ್ಕೊಳಕತ್ತೀನಿ. ನನ್ನೊಳಗೆ ಏನು ದೋಷ ಅದ ತಿಳಿಸು, ಯಾರ್ಯಾರ ಗುರುಗಳಿಗೆ ಕರೆಸಿ ಅವ್ರ ಕಡೆಯಿಂದ ನನಗೆ ಉಪದೇಶ ಕೊಡಿಸು ಅಂತೇಳಿ ಜಗ್ಗಿ ಅಳದೇ ಅಳೋದು. ಆ ಗುಡಿಗೆ ಬಂದವರೆಲ್ಲರೂ ಈ ಅಳಬುರ್ಕ ಬ್ರಾಹ್ಮಣನ ನೋಡಿ ದೊಡ್ಡ ಬ್ರಾಹ್ಮಣ ಗುಡಿಯಾಗ ಕೂತ ಅಳತಾನ, ಒಂದೇ ಸೌಂಡ್ ಗೋಳಾಡ್ತಾನೆ, ಎದಕ್ಕೆ ಅಳತಾನ ಏನೋ ಅಂತಿದ್ರಂತ. ಇದು ಹಿಂಗೆ ಸುದ್ದಿ ಹೊರಗೆ ಹೋಗಿ ಮತ್ತ ಆ ರಾಮಕೃಷ್ಣ ಪರಮಹಂಸರ ಶಿಷ್ಯರ ಕಿವಿಗೆ ಬಿದ್ದುಬಿಡ್ತದೆ. ದೊಡ್ಡ ಬ್ರಾಹ್ಮಣ, ಗೊಡ್ಡ ಬ್ರಾಹ್ಮಣ, ಅಳಬುರ್ಕ ಬ್ರಾಹ್ಮಣ ಅಂತೇಳಿ ಅಂತಾರಂತ. ನಿಮ್ಗ ಗುಡಿ ಒಳಗೆ ಕೂತು ಯಾಕ ಈ ರೀತಿ ಮಾಡ್ತೀರಿ, ಕಾಳಿದೇವಿ ಗುಡಿಯಾಗ ಅಳೋದು ಕರೆಯೋದು, ಸ್ವಲ್ಪ ನೀಟಾಗಿ ಇರ್ರಿ, ಅಳಬೇಡ್ರಿ ಅಂತೇಳಿ ಹುಚ್ಚ ದಡ್ಡ ಅಂತಾರ. ಅಂದ ಕೂಡ್ಲೇನೆ ಅವಾಗ ಅವರು ಹುಚ್ಚ ಬ್ರಾಹ್ಮಣ ಅನ್ನೋನ ಆಯ್ತಪ್ಪ, ಜಗತ್ತಿನಾಗ ಎಲ್ಲರೂ ಒಂದಿಲ್ಲ ಒಂದ್ ರೀತಿಲಿ ಅಂತ ಹುಚ್ಚರೇ ದಡ್ರೆ ಅದಾರ, ಅದಕ್ಕ
ಲೋಕದ ಜೀವಿಗಳಲ್ಲಿ ಕೆಲವೊಬ್ಬರು ಹೊನ್ನಿಗಾಗಿ ಹುಚ್ಚರು, ಕೆಲವೊಬ್ಬರು ಹೆಣ್ಣಿಗಾಗಿ ಹುಚ್ಚರು, ಕೆಲವೊಬ್ಬರು ಮಣ್ಣಿಗಾಗಿ ಹುಚ್ಚರು, ನಾನು ದೇವರಿಗಾಗಿ ಹುಚ್ಚ. ಆ ಲೋಕದ ಜೀವಿಗಳ ದೃಷ್ಟಿಯಲ್ಲಿ ನಾನೊಬ್ಬ ಹುಚ್ಚ, ನನ್ನ ದೃಷ್ಟಿಯಲ್ಲಿ ಇಡೀ ಲೋಕವೇ ಹುಚ್ಚರ ಸಂತೆ ಅಂದ್ಬಿಡ್ತಾವ. ಹುಚ್ಚು ಮಂದಿ ಹುಚ್ಚರೇ ಅವರು. ಈಗ ಇಲ್ಲಿ ವ್ಯಾಕುಲತೆ ಪಶ್ಚಾತ್ತಾಪ ಏನದಲ್ಲ, ಈ ಪಶ್ಚಾತ್ತಾಪ ನಮ್ಮೊಳಗೆ ಉಂಟಾಗಬೇಕು. ನಮ್ಮ ನಿತ್ಯ ಜೀವನದೊಳಗೆ ಏನೇನು ಸಾಧನೆಗಳಾಗಬೇಕು ಅವು ಆಗಲಿಲ್ಲ ಅಂತಂದ್ರೆ ಯಾವಾಗ ವ್ಯಾಕುಲತೆ ಚಾಲು ಆಗ್ತದ, ಅದೇ ರೀತಿ ಪರಮಾರ್ಥ ಸಾಧನೆ ಒಳಗೂ ಸಹಿತ ಸಿದ್ಧಿಗಳಾಗಲಿಲ್ಲ ಅಂತಂದ್ರೆ ಇದನ್ನು ವ್ಯಾಕುಲತೆ ಆಗ್ಬೇಕು. ಏನೇನಾಗ್ಬೇಕಂತೇಳಿ ಹೇಳಕತ್ತಾರ ಅವೆಲ್ಲ ಆಗ್ಬೇಕು. ಇವುದ್ರ ಬಗ್ಗೆ ಸೀರಿಯಸ್ ಇಲ್ಲ ನಾವು, ಅದೇ ಸಮಸ್ಯೆ. ಅವ್ರ ಬಗ್ಗೆ ಸೀರಿಯಸ್ ಅದೇ, ಇವುದ್ರ ಬಗ್ಗೆ ಸೀರಿಯಸ್ ಇಲ್ಲ. ಸೀರಿಯಸ್ ಆಗಿ ಸಾಧನೆ ಮಾಡಬೇಕು. ಓಕೆ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ, ಎಲ್ಲರಿಗೂ ಶರಣು ಶರಣಾರ್ಥಿ. ನೀರೊಳಗೆ ಮುಳುಗಿದವನಿಗೆ ಉಸಿರಾಡ್ಸಕ್ಕೆ ಹೊರಗೆ ಯಾವಾಗ ಬಂದೇನು ಅಂತೇಳಿ ಹೆಂಗೆ ಆತಿರ್ತದಲ್ಲ, ಅದೇ ವ್ಯಾಕುಲತೆ. ಬೆಂಕಿ ಹತ್ತಿದ ಮನೆಯೊಳಗ ಎಲ್ಲಿ ಸುಟ್ಟು ಸಾಯ್ತೀನಿ ಅಂತ ಇದ್ರಾಗಿಂದ ಹೊರಗೆ ಯಾವಾಗ ಬರ್ತೀನಿ ಅನ್ನೋದು ಅದೇ ವ್ಯಾಕುಲತೆ. ಬಹಳ ಇಂಪಾರ್ಟೆಂಟ್ ಅದು ವ್ಯಾಕುಲತೆ ಅನ್ನೋದು. ಮತ್ತೆ ಯಾರೇನು ಹೇಳ್ಬೇಕಾ? ಏನಾದರೂ ಪ್ರಶ್ನೆ ಉತ್ತರಗಳು? ಏನು ವ್ಯರ್ಥ ಅಲ್ಲ, ಎಲ್ಲಾನು ಅಲ್ಲಿಂದ ಇಲ್ಲಿ ತನಕ ತಗೊಂಡು ಬಂದಂತ ಪ್ರತಿಯೊಂದು ಜ್ಞಾನದ ವಿಷಯ ಥ್ಯಾಂಕ್ ಯು ಅನ್ಬೇಕು. ಅದಕ್ಕೆ ಇಲ್ಲಿ ತಂದು ಮುಟ್ಟಿಸೋದಲ್ಲ, ಥ್ಯಾಂಕ್ಸ್ ಅನ್ಬೇಕು ಅದಕ್ಕೆ. ಪಶ್ಚಾತ್ತಾಪ ಬೇಕು. ಅರಿಶಿಣವನ್ನೇ ಮಿಂದು ಒಂದೊಡಿಗೆಯನೇ ತೊಟ್ಟು, ಅಕ್ಕಮದೇವಿ ಹೇಳ್ತಾವ, ಅರಿಶಿಣ ನೀರಿಂದು ಸ್ನಾನ ಮಾಡೀನಿ, ರೇಷ್ಮೆ ಸೀರೆ ಉಟ್ಕೊಂಡು ಕುಂತೀನಿ, ಪುರುಷನ ಒಲವಿಲ್ಲದ ಲಲನೆಯಂತಾಗಿದ್ದೇನವ್ವ. ಎಷ್ಟು ಸಿಂಗಾರ ಮಾಡ್ಕೊಂಡಿನಿ, ಎಷ್ಟು ಚಂದ ಚಂದ ಮಾಡ್ಕೊಂಡಿನಿ, ಆ ಗಂಡ ನನ್ನ ಕಡೆ ಕಣ್ಣೆತ್ತಿ ಸಹಿತ ನೋಡ್ತಾ ಇಲ್ಲ. ಪುರುಷನ ಒಲವಿಲ್ಲದ ಲಲನೆಯಂತಾಗಿದ್ದೇನವ್ವ. ವಿಭೂತಿಯನ್ನೇ ಹೂಸಿ ರುದ್ರಾಕ್ಷಿಯನ್ನೇ ಧರಿಸಿ ಚನ್ನಮಲ್ಲಿಕಾರ್ಜುನ ಅಂತೇಳಿ ಅಂಗೈಯಾಗ ಲಿಂಗ ಇಟ್ಕೊಂಡು ಕೂತಾಳೆ. ನಿನ್ನ ಒಲವು ಇಲ್ಲದಂತಾಗಿದ್ದೇನದ್ಯಾ ಚನ್ನಮಲ್ಲಿಕಾರ್ಜುನ ಅಂತಾಳೆ ಇಷ್ಟಲಿಂಗಕ್ಕೆ. ರುದ್ರಾಕ್ಷಿ, ವಿಭೂತಿ, ಮಂತ್ರ ಏನ್ ಹೇಳ್ಯಾರ ಎಲ್ಲ ಅಷ್ಟಾವರಣ ಸಿದ್ಧಿ ಮಾಡಿಕೊಂಡು ಸಾಧನೆ ಮಾಡಿಕೊಂಡು ಸೂಕ್ಷ್ಮ ರೂಪದ ಅರ್ಥಗಳು, ಸ್ಥೂಲ ರೂಪದ ಅರ್ಥಗಳು, ಗೂಢಾರ್ಥಗಳು ಎಲ್ಲ ತಿಳ್ಕೊಂಡಿನಿ. ಅಷ್ಟಾವರಣ ಪಂಚಾಚಾರ ಶಟಸ್ಥಲ ಯುಕ್ತನಾಗಿ ನಾ ಸಾಧನಾ ನಿರತನಾಗಿನಿ. ಆದ್ರೂ ಸಹಿತ ನನಗ ನಿನ್ನ ಒಂದು ಒಲವು ಆಗ್ತಾ ಇಲ್ಲಲ್ಲ. ಅದಕ್ಕ ವ್ಯಾಕುಲತೆ ಅಂತಾರೆ, ಸಾಧಕನ ಕಾಳರಾತ್ರಿ. ಓಕೆ.